ಎಲ್ಲರಿಗೂ ನಮಸ್ಕಾರ. ಈ ದಿನ BPSC 101 ಅಂಡರ್ಸ್ಟ್ಯಾಂಡಿಂಗ್ ಪೊಲಿಟಿಕಲ್ ಥಿಯರಿ ಯೂನಿಟ್ 3 ಲಿಬರಲ್ ಬಗ್ಗೆ ಕಲಿಯುತ್ತಿದ್ದೇವೆ. ಯೂನಿಟ್ 3 ಇಂಗ್ಲಿಷ್ ಸಿಲೆಬಸ್ ಪ್ರಕಾರ ಯೂನಿಟ್ 3 ಲಿಬರಲ್ ಸ್ಟ್ರಕ್ಚರ್, ಆಬ್ಜೆಕ್ಟಿವ್ಸ್, ಇಂಟ್ರಡಕ್ಷನ್, ಲಿಬರಲ್ ಥಿಯರಿ, ಡೆಫಿನಿಷನ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್, different phases of liberalism, classical liberalism, modern liberalism, welfareism, neoliberalism, limitations ಮತ್ತು ಸಮ್ಮರಿ. ಕನ್ನಡಕ್ಕೆ ಅನುವಾದ ಮಾಡಿದಾಗ ಲಿಬರಲ್ ರಾಜ್ಯ ಮತ್ತು ಶಕ್ತಿ ರಚನೆ, ಉದ್ದೇಶಗಳು, ಪರಿಚಯ, ಲಿಬರಲ್ ಥಿಯರಿ, ವ್ಯಾಖ್ಯಾನ ಮತ್ತು ಗುಣಲಕ್ಷಣಗಳು, ಉದಾರವಾದದ ವಿವಿಧ ಹಂತಗಳು, ಶಾಸ್ತ್ರೀಯ ಉದಾರವಾದ, ಆಧುನಿಕ ಉದಾರವಾದ, ವೆಲ್ಫೇರಿಸಂ, ನವ ಉದಾರವಾದ, ಮಿತಿಗಳು ಹಾಗೂ ಸಾರಾಂಶ. ಈ ಘಟಕದ ಉದ್ದೇಶಗಳೆಂದರೆ ನಾವು ಈ ಕೆಳಗಿನಗಳನ್ನು ಕಲಿಯುತ್ತಿದ್ದೇವೆ: ಲಿಬರಲ್ ಥಿಯರಿ ವ್ಯಾಖ್ಯಾನ, ಗುಣಲಕ್ಷಣಗಳ ವಿವರಣೆ, ವಿವಿಧ ಹಂತಗಳು ಮತ್ತು ನಿರ್ಣಾಯಕ ಮೌಲ್ಯಮಾಪನ. ಇಂಟ್ರಡಕ್ಷನ್, ಪರಿಚಯ. ರಾಜಕೀಯ ಸಿದ್ಧಾಂತ ಎಂದರೇನು? ರಾಜಕೀಯ ಸಿದ್ಧಾಂತದ ಕ್ಷೇತ್ರದಲ್ಲಿ ಸಿದ್ಧಾಂತ ಎಂಬ ಪದವನ್ನು ಎರಡು ಸಂದರ್ಭಗಳಲ್ಲಿ ಅನ್ವಯಿಸಲಾಗುತ್ತದೆ. ಮೊದಲನೆಯದಾಗಿ, ಒಂದು ನಿರ್ದಿಷ್ಟ ಗುಂಪು ಅಥವಾ ಪಕ್ಷ ಅಥವಾ ರಾಷ್ಟ್ರವು ಪರೀಕ್ಷೆಯಿಲ್ಲದೆ ಅಂಗೀಕರಿಸಲ್ಪಟ್ಟ ವಿಚಾರಗಳ ಒಂದು ಗುಂಪಾಗಿ, ಮತ್ತು ಎರಡನೆಯದಾಗಿ ಇದನ್ನು ಕಲ್ಪನೆಗಳ ವಿಜ್ಞಾನವೆಂದು ಪರಿಗಣಿಸಲಾಗುತ್ತದೆ. ಇದು ವಿಭಿನ್ನ ಆಲೋಚನೆಗಳು ಹೇಗೆ ರೂಪುಗೊಳ್ಳುತ್ತವೆ, ಸತ್ಯವನ್ನು ಹೇಗೆ ವಿರೂಪಗೊಳಿಸಲಾಗುತ್ತದೆ ಮತ್ತು ನಿಜವಾದ ಜ್ಞಾನವನ್ನು ಕಂಡುಹಿಡಿಯಲು ನಾವು ವಿರೂಪಗಳನ್ನು ಹೇಗೆ ಜಯಿಸಬಹುದು ಎಂಬುದನ್ನು ಪರಿಶೀಲಿಸುತ್ತದೆ. ಇದಲ್ಲದೆ ಇದು ನಮ್ಮ ಸಾಮಾಜಿಕ ವಾಸ್ತವತೆಯನ್ನು ವಿವರಿಸುತ್ತದೆ, ಅದನ್ನು ಒಂದು ನಿರ್ದಿಷ್ಟ ರೀತಿಯಲ್ಲಿ ಅರ್ಥೈಸುತ್ತಿದೆ, ವಿಕಸನಗೊಳ್ಳುತ್ತದೆ ಹಾಗೂ ಪರಸ್ಪರ ಸಂಬಂಧ ಹೊಂದಿರುವ ತತ್ವಗಳ ಸೆಟ್ ರಾಜಕೀಯದ ಸ್ವರೂಪವನ್ನು ವಿರೋಧಿಸುತ್ತದೆ ಮತ್ತು ಸೂಕ್ತ ಕ್ರಮವನ್ನು ಸೂಚಿಸುತ್ತದೆ. ಉದಾರವಾದವು ಸಮಾಜವಾದ, ಫ್ಯಾಸಿಸಂ ಅಥವಾ ರಾಷ್ಟ್ರೀಯತೆಯಂತಹ ರಾಜಕೀಯ ಸಿದ್ಧಾಂತವಾಗಿದೆ. ಇದು ವ್ಯಕ್ತಿವಾದ, ಸ್ವಾತಂತ್ರ್ಯ, ಸಹಿಷ್ಣುತೆ ಮತ್ತು ಒಪ್ಪಿಗೆಗೆ ಬದ್ಧತೆಯನ್ನು ಆಧರಿಸಿದೆ. ಇದು ಯುರೋಪಿನಲ್ಲಿ ನವೋದಯ ಮತ್ತು ಸುಧಾರಣೆಯ ಸಮಯದಲ್ಲಿ ಹೊರಹೊಮ್ಮಿದ ಅಭಿಪ್ರಾಯದ ವಾತಾವರಣದ ಸೃಷ್ಟಿಯಾಗಿದೆ. ಒಂದು ಸಿದ್ಧಾಂತವಾಗಿ ಮತ್ತು ಜೀವನದ ವಿಧಾನವಾಗಿ ಇದು ಉದಯೋನ್ಮುಖ ಮಧ್ಯಮ ವರ್ಗದ ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸುತ್ತದೆ. ಅದು ನಂತರ ಬಂಡವಾಳಶಾಹಿ ವರ್ಗವಾಯಿತು. 16ನೇ ಮತ್ತು 17ನೇ ಶತಮಾನಗಳಲ್ಲಿ ಊಳಿಗಮಾನ್ಯ ವ್ಯವಸ್ಥೆಯು ಹೊರಹೊಮ್ಮುತ್ತಿದ್ದಾಗ ಒಂದು ಹೊಸ ರಾಜಕೀಯ ವ್ಯವಸ್ಥೆಯು ವಿಕಸನಗೊಳ್ಳುತ್ತಿತ್ತು. ಇಂಗ್ಲೆಂಡ್ ಮತ್ತು ಯುರೋಪ್ನಲ್ಲಿ ಸಂಪೂರ್ಣ ರಾಷ್ಟ್ರ ರಾಜ್ಯಗಳ ಸ್ಥಾಪನೆಯು ರಾಜನ ಅಧಿಕಾರವು ಸಂಪೂರ್ಣವಾದ ಒಂದು ರೀತಿಯ ರಾಜಕೀಯ ವ್ಯವಸ್ಥೆಗೆ ಜನ್ಮ ನೀಡಿತು. ಉದಾರವಾದದ ಆರಂಭವು ಶ್ರೇಣೀಕೃತ ಮತ್ತು ವಿಶೇಷ ಅಧಿಕಾರದ ವಿರುದ್ಧದ ಪ್ರತಿಭಟನೆಯಾಗಿದೆ ಮತ್ತು ರಾಜಪ್ರಭುತ್ವ ಜೀವನದ ಪ್ರತಿಯೊಂದು ಅಂಶವನ್ನು ಒಳಗೊಂಡಿರುವ ಪ್ರತಿಭಟನೆ ಮತ್ತು ಪ್ರತಿಭಟನೆಯ ಮುಖ್ಯ ಘೋಷಣೆ ಸ್ವಾತಂತ್ರ್ಯವಾಗಿತ್ತು.
ವ್ಯಕ್ತಿಯ ಸ್ವಾತಂತ್ರ್ಯವನ್ನು ಸಾಧಿಸಲು ಮತ್ತು ರಾಜ್ಯದ ಅಧಿಕಾರವನ್ನು ಪ್ರಶ್ನಿಸಲು ಉದಾರವಾದವು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಸ್ವಾತಂತ್ರ್ಯವನ್ನು ಬಯಸುತ್ತದೆ. ಬೌದ್ಧಿಕ, ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ, ರಾಜಕೀಯ ಮತ್ತು ಆರ್ಥಿಕ ಇತ್ಯಾದಿ. ಆದಾಗ್ಯೂ ಸ್ವಾತಂತ್ರ್ಯವು ಎರಡು ವಿಭಿನ್ನ ದೃಷ್ಟಿಕೋನಗಳನ್ನು ಹೊಂದಿದೆ: ಋಣಾತ್ಮಕ ಮತ್ತು ಧನಾತ್ಮಕ. ಈ ಸ್ವಾತಂತ್ರ್ಯಗಳಿಗೆ ಸಂಬಂಧಿಸಿದ ಕೇಂದ್ರ ಸಮಸ್ಯೆಯು ವ್ಯಕ್ತಿ ಮತ್ತು ರಾಜ್ಯದ ನಡುವಿನ ಸಂಬಂಧವಾಗಿದೆ. ಉದಾರವಾದದ ಋಣಾತ್ಮಕ ಅಥವಾ ಶಾಸ್ತ್ರೀಯ ಅಂಶವು ಬಹಳ ಕಾಲ ಪ್ರಬಲವಾಗಿ ಉಳಿಯಿತು. ಸಮಯ, ವಿಶೇಷವಾಗಿ ಶಾಸ್ತ್ರೀಯ ಉದಾರವಾದದ ಯುಗದಲ್ಲಿ, ರಾಜ್ಯದ ಹಸ್ತಕ್ಷೇಪವು ಕಡಿಮೆಯಾಗಿತ್ತು. ಋಣಾತ್ಮಕ ಮತ್ತು ಸಕಾರಾತ್ಮಕ ಉದಾರವಾದವು ಪರಸ್ಪರ ಭಿನ್ನವಾಗಿರುತ್ತವೆ. ಆದರೆ ಹಿಂದಿನ ವಕೀಲರ ಸ್ವಾತಂತ್ರ್ಯವು ಹಸ್ತಕ್ಷೇಪ ಅಥವಾ ನಿರ್ಬಂಧಗಳ ಅನುಪಸ್ಥಿತಿ ಅಥವಾ ಹೊರಗಿನ ಅಧಿಕಾರದಿಂದ ಸ್ವಾತಂತ್ರ್ಯ, ಹಾಗೂ ಎರಡನೆಯದು ಸ್ವಾತಂತ್ರ್ಯದ ಕಲ್ಪನೆಯನ್ನು ನೈತಿಕ ಮತ್ತು ಸ್ವಯಂ ಅಭಿವೃದ್ಧಿಗೆ ಸ್ವಾತಂತ್ರ್ಯ ಎಂದು ಬೆಂಬಲಿಸುತ್ತದೆ. ಸ್ವಯಂ ಸಾಕ್ಷಾತ್ಕಾರ ಮತ್ತು ಸ್ವಯಂ ಪಾಂಡಿತ್ಯ. ಐತಿಹಾಸಿಕ ಹಿನ್ನೆಲೆಗೆ ಸಂಬಂಧಿಸಿದಂತೆ ಉದಾರವಾದಿ ಸಿದ್ಧಾಂತವು ಹೆಚ್ಚಿನ ರಾಜಕೀಯ ಸಿದ್ಧಾಂತಗಳಿಗಿಂತ ಸುದೀರ್ಘ ಇತಿಹಾಸವನ್ನು ಹೊಂದಿದೆ. ಅನೇಕ ವಿಧಗಳಲ್ಲಿ ಉದಾರವಾದವು ಕಳೆದ 3000 ವರ್ಷಗಳಲ್ಲಿ ಮಾನವರು ಸರಿಸುಮಾರು ಸಾಕ್ಷಿಯಾಗಿರುವ ವಿವಿಧ ರಾಜಕೀಯ ಹೋರಾಟಗಳ ಸೈದ್ಧಾಂತಿಕ ನಕ್ಷೆಯನ್ನು ಸೆರೆಹಿಡಿಯುತ್ತದೆ. ಆದಾಗ್ಯೂ ಅದರ ಬೇರುಗಳು ಇತಿಹಾಸದಲ್ಲಿ ಮತ್ತಷ್ಟು ಹಿಂದಕ್ಕೆ ಹೋಗುತ್ತಿವೆ ಎಂದು ಕೆಲವರು ಹೇಳುತ್ತಾರೆ. ಪ್ರಾಚೀನ ಗ್ರೀಸ್ ಸ್ವ ಆಡಳಿತದ ಮೊದಲ ಕಿಡಿಯನ್ನು ಹೊತ್ತಿಸಿತು ಮತ್ತು ಉದಾರವಾದಿಗಳ ಪೀಳಿಗೆಗೆ ಸ್ಫೂರ್ತಿ ನೀಡಿತು. ಆದಾಗ್ಯೂ ಉದಾರವಾದದ ತಾತ್ವಿಕ ಮತ್ತು ರಾಜಕೀಯ ಬೇರುಗಳನ್ನು ಕಂಡುಹಿಡಿಯಬಹುದು. ಥಾಮಸ್ ಹಾಬ್ಸ್ ಮತ್ತು ಜಾನ್ ಲಾಕ್ ಅವರ ಸಾಮಾಜಿಕ ಒಪ್ಪಂದದ ಸಿದ್ಧಾಂತದ ತರುವಾಯ ಇದನ್ನು ಜೆರೆಮಿ ಬೆಂಥಮ್ ಮತ್ತು ಜಾನ್ ಸ್ಟುವರ್ಟ್ ಮಿಲ್ ಅವರು ತಮ್ಮ ಪ್ರಯೋಜನವಾದಿ ದೃಷ್ಟಿಕೋನದಲ್ಲಿ ಮತ್ತು ಹರ್ಬರ್ಟ್ ಸ್ಪೆನ್ಸರ್ ಅವರ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಸಿದ್ಧಾಂತದ ಮೂಲಕ ಅಭಿವೃದ್ಧಿಪಡಿಸಿದರು, ಪರಿಷ್ಕರಿಸಿದರು ಹಾಗೂ ವರ್ಧಿಸಿದರು. ಮತ್ತು ಥಾಮಸ್ ಪೈನ್ ರಾಜ್ಯವನ್ನು ಅಗತ್ಯ ದುಷ್ಟ ಎಂದು ವೀಕ್ಷಿಸಿದರು. ಆರ್ಥಿಕ ಮುಂಭಾಗದಲ್ಲಿ ಫಿಸಿಯೋಕ್ರಾಟ್ಸ್ ಆಡಮ್ ಸ್ಮಿತ್, ಡೇವಿಡ್ ರಿಕಾರ್ಡೋ, ಥಾಮಸ್ ರಾಬರ್ಟ್ ಮಾಲ್ಥನ್ ಮತ್ತು ಇತರರು ಆರ್ಥಿಕ ಸ್ವಾತಂತ್ರ್ಯಕ್ಕಾಗಿ ನೆಲ ಮತ್ತು ವಾದಗಳನ್ನು ಒದಗಿಸಿದರು. ಆಡಮ್ ಸ್ಮಿತ್ ಮತ್ತು ಅವರ ಮೇರುಕೃತಿ ವೆಲ್ತ್ ಆಫ್ ನೇಷನ್ಸ್ ರಾಜಕೀಯ ಆರ್ಥಿಕತೆಯ ಹೊಸ ದೃಷ್ಟಿಕೋನವನ್ನು ಪರಿಶೀಲಿಸಿತು. 3.2 ಲಿಬರಲ್ ಥಿಯರಿ, ಡೆಫಿನಿಷನ್ ಅಂಡ್ ಥಿಂಕರ್ಸ್. ಉದಾರವಾದಿ ಸಿದ್ಧಾಂತದ ಹಲವು ಆವೃತ್ತಿಗಳಿವೆ, ಆದರೆ ಎಲ್ಲ ಆವೃತ್ತಿಗಳ ಕೇಂದ್ರ ಬಿಂದು ಸ್ವಾತಂತ್ರ್ಯ. ಆದಾಗ್ಯೂ ಸ್ವಾತಂತ್ರ್ಯದ ಸಂದರ್ಭವನ್ನು ಉದಾರವಾದಿ ಚಿಂತಕರು ವಿಭಿನ್ನವಾಗಿ ವ್ಯಾಖ್ಯಾನಿಸಿದ್ದಾರೆ. ಉದಾರ ಸಿದ್ಧಾಂತ ಅಥವಾ ಉದಾರವಾದ ಎಂದರೇನು? ಬರಹಗಾರರೊಬ್ಬರು ಹೇಳಿದಂತೆ, ಉದಾರವಾದವು ರಾಜಕೀಯದ ತತ್ವವಾಗಿದೆ. ಇದು ಸಾರ್ವಜನಿಕ ನೀತಿಯ ಮೊದಲ ಮತ್ತು
ಅಗ್ರಗಣ್ಯ ಗುರಿಯಾಗಿ ವ್ಯಕ್ತಿಗಳ ಸ್ವಾತಂತ್ರ್ಯವನ್ನು ಒತ್ತಾಯಿಸುತ್ತದೆ. ಸ್ವಾತಂತ್ರ್ಯ ಈ ಅರ್ಥದಲ್ಲಿ ನಿರ್ಬಂಧಗಳಿಂದ, ವಿಶೇಷವಾಗಿ ನಿರಂಕುಶ ರಾಜ್ಯದಿಂದ ವಿಧಿಸಲಾದ ನಿರ್ಬಂಧಗಳಿಂದ ವಿಮೋಚನೆಯನ್ನು ಸೂಚಿಸುತ್ತದೆ. ವಾಸ್ತವವಾಗಿ ಇದು ಚಿಂತನೆಯ ಸ್ಥಿರ ವಿಧಾನವಲ್ಲ, ಆದರೆ ಹೊಸ ಸನ್ನಿವೇಶಗಳು ಮತ್ತು ಹೊಸ ಸವಾಲುಗಳನ್ನು ಎದುರಿಸಲು ಹೊಸ ಆಲೋಚನೆಗಳಿಗೆ ಅವಕಾಶ ಕಲ್ಪಿಸುವ ಬೌದ್ಧಿಕ ಚಳುವಳಿಯಾಗಿದೆ. ಬ್ಯಾರಿ 1995 ಪ್ರಕಾರವ ಉದಾರವಾದವು ವಿವರಣೆ ಮತ್ತು ಮೌಲ್ಯಮಾಪನ ಎರಡನ್ನೂ ಸ್ವೀಕರಿಸುತ್ತದೆ. ಅದರ ವಿವರಣಾತ್ಮಕ ಕಾಳಜಿಯು ನಾವು ಸಾಮಾಜಿಕ ಕ್ರಮ ಎಂದು ಕರೆಯುವ ಘಟನೆಗಳ ಕ್ರಮವನ್ನು ಲೆಕ್ಕ ಹಾಕುವುದು, ಮತ್ತು ಇದು ಆರ್ಥಿಕ, ಕಾನೂನು ಮತ್ತು ರಾಜಕೀಯ ವಿದ್ಯಮಾನಗಳನ್ನು ಒಳಗೊಂಡಿರುತ್ತದೆ. ಉದಾರ ದೃಷ್ಟಿಕೋನದಲ್ಲಿ ರಾಜ್ಯವು ಅಗತ್ಯವಾದ ದುಷ್ಟತನವಾಗಿದೆ. ಉದಾರವಾದವು ರಾಜ್ಯವನ್ನು ಸಾಧನವಾಗಿ ಮತ್ತು ವ್ಯಕ್ತಿಯನ್ನು ಪರಿಗಣಿಸುತ್ತದೆ. ಇದು ರಾಜ್ಯದ ಸಂಪೂರ್ಣ ಅಧಿಕಾರವನ್ನು ಹೊರತುಪಡಿಸುತ್ತದೆ. ಜಾನ್ ಲಾಕ್ ಪ್ರಕಾರ ಉದಾರವಾದವು ಮುಖ್ಯವಾಗಿ ಈ ನಂಬಿಕೆಗಳನ್ನು ಮತ್ತು ತತ್ವಗಳನ್ನು ಆಧರಿಸಿದೆ. ಅವುಗಳೆಂದರೆ ಪುರುಷ ಮತ್ತು ಮಹಿಳೆ ತರ್ಕಬದ್ಧ ಜೀವಿಗಳು, ವ್ಯಕ್ತಿಯ ಸ್ವಹಿತಾಸಕ್ತಿ ಮತ್ತು ಸಾಮಾನ್ಯ ಹಿತಾಸಕ್ತಿಗಳ ನಡುವೆ ಯಾವುದೇ ಮೂಲಭೂತ ವಿರೋಧಾಭಾಸಗಳಿಲ್ಲ. ಪುರುಷ ಮಹಿಳೆಗೆ ಕೆಲವು ಸ್ವಾಭಾವಿಕ ಹಕ್ಕುಗಳನ್ನು ನೀಡಲಾಗಿದೆ, ಅದನ್ನು ಯಾವುದೇ ಅಧಿಕಾರದಿಂದ ಉಲ್ಲಂಘಿಸಲಾಗುವುದಿಲ್ಲ. ನಾಗರಿಕ ಸಮಾಜ ಮತ್ತು ರಾಜ್ಯವು ಸಾಮಾನ್ಯ ಹಿತಾಸಕ್ತಿಗಳನ್ನು ಪೂರೈಸಲು ಲಿಬರಲ್ ವ್ಯಕ್ತಿಗಳಿಂದ ರಚಿಸಲ್ಪಟ್ಟ ಕೃತಕ ಸಂಸ್ಥೆಗಳಾಗಿವೆ. ಉದಾರವಾದವು ಅಂತಿಮ ಉತ್ಪನ್ನದ ಮೇಲೆ ಕಾರ್ಯವಿಧಾನದ ಪ್ರಾಮುಖ್ಯತೆಯನ್ನು ನಂಬುತ್ತದೆ. ಸ್ವಾತಂತ್ರ್ಯ, ಸಮಾನತೆ, ನ್ಯಾಯ ಮತ್ತು ಪ್ರಜಾಪ್ರಭುತ್ವದ ಉದಾರ ದೃಷ್ಟಿಕೋನವು ಸಾಮಾಜಿಕ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಸರಿಯಾದ ಕಾರ್ಯವಿಧಾನದ ಹುಡುಕಾಟವಿದೆ. ಉದಾರವಾದವು ಚಿಂತನೆ ಮತ್ತು ಅಭಿವ್ಯಕ್ತಿಯ ಸ್ವಾತಂತ್ರ್ಯ, ಸಂಘ ಮತ್ತು ಚಳುವಳಿಯ ಸ್ವಾತಂತ್ರ್ಯ, ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಕಾನೂನು ಮತ್ತು ನ್ಯಾಯಾಂಗ ಕಾರ್ಯವಿಧಾನದ ಕಟ್ಟುನಿಟ್ಟಾದ ಅನುಸರಣೆ ಸೇರಿದಂತೆ ವ್ಯಕ್ತಿಯ ನಾಗರಿಕ ಸ್ವಾತಂತ್ರ್ಯಗಳನ್ನು ಉತ್ತೇಜಿಸುತ್ತದೆ. ಉದಾರವಾದಿ ಸಿದ್ಧಾಂತವು ಎರಡು ಮುಖ್ಯ ದಿಕ್ಕುಗಳಲ್ಲಿ ಅಭಿವೃದ್ಧಿಗೊಂಡಿತು: ವ್ಯಕ್ತಿವಾದ ಮತ್ತು ಉಪಯುಕ್ತತೆ. ವೈಯಕ್ತಿಕತೆಯು ತರ್ಕಬದ್ಧ ಜೀವಿಗಾಗಿ ವ್ಯಕ್ತಿಯ ಮೇಲೆ ಕೇಂದ್ರೀಕರಿಸಿದೆ. ಇದು ಸಾರ್ವಜನಿಕ ನೀತಿ ಮತ್ತು ನಿರ್ಧಾರಗಳನ್ನು ಮಾಡುವಾಗ ವ್ಯಕ್ತಿಯ ಘನತೆ, ಸ್ವತಂತ್ರ ಅಸ್ತಿತ್ವ ಮತ್ತು ತೀರ್ಪಿಗೆ ಸಂಪೂರ್ಣ ಮನ್ನಣೆ ನೀಡಬೇಕು. ಜಾನ್ ಲಾಕ್ ಮತ್ತು ಆಡಮ್ ಸ್ಮಿತ್ ವ್ಯಕ್ತಿವಾದದ ಆರಂಭಿಕ ಪ್ರತಿಪಾದಕರಾಗಿದ್ದಾರೆ. ಮತ್ತೊಂದೆಡೆ ಉಪಯುಕ್ತತಾವಾದವು ಬಹುಸಂಖ್ಯಾತರ ಹಿತಾಸಕ್ತಿಯಲ್ಲಿ ಕೆಲವರ ಹಿತಾಸಕ್ತಿಗಳನ್ನು ತ್ಯಾಗ ಮಾಡಬಹುದಾದ ಹೆಚ್ಚಿನ ಸಂಖ್ಯೆಯ ಶ್ರೇಷ್ಠ ಸಂತೋಷವನ್ನು ಸೂಚಿಸುತ್ತದೆ. ಬೆಂಥಮ್ ಮತ್ತು ಮಿಲ್ ಉಪಯುಕ್ತತಾವಾದದ ಬೆಂಬಲಿಗರು. ಲಿಬರಲ್ ಸಿದ್ಧಾಂತದ ಚಿಂತಕರು ಉದಾರವಾದದ ಆರಂಭಿಕ ಪ್ರತಿಪಾದಕರಲ್ಲಿ ಜಾನ್ ಲಾಕ್ 1632 1704 ಆಡಮ್ ಸ್ಮಿತ್ 1773 1790 ಹಾಗೂ ಜೆರೆಮಿ ಬೆಂಥಮ್ 1748 1832 ಇದ್ದು ಸೇರಿದ್ದಾರೆ. ಲಾಕ್ ಅನ್ನು
ಉದಾರವಾದದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಸ್ಮಿತ್ ಅನ್ನು ಅರ್ಥಶಾಸ್ತ್ರ ಮತ್ತು ರಾಜಕೀಯ ಆರ್ಥಿಕತೆಯ ಪಿತಾಮಹ ಎಂದು ಕರೆಯಲಾಗುತ್ತದೆ ಮತ್ತು ಬೆಂಥಮ್ ಅನ್ನು ಉಪಯುಕ್ತತೆಯ ಸ್ಥಾಪಕ ಎಂದು ಕರೆಯಲಾಗುತ್ತದೆ. ಅವರೆಲ್ಲರೂ ಲೈಸಫೇರ್ ತತ್ವವನ್ನು ಸಮರ್ಥಿಸಿಕೊಂಡರು. ಇದು ವ್ಯಕ್ತಿಗಳ ಆರ್ಥಿಕ ಚಟುವಟಿಕೆಗಳಲ್ಲಿ ರಾಜ್ಯದ ಕನಿಷ್ಠ ಹಸ್ತಕ್ಷೇಪವನ್ನು ಸೂಚಿಸುತ್ತದೆ. ಅವರು ಕ್ಲಾಸಿಕಲ್ ಲಿಬರಲಿಸಂನ ಸ್ಥಾಪಕರು. ಇದನ್ನು ನಕಾರಾತ್ಮಕ ಉದಾರವಾದ ಎಂದು ಕರೆಯುತ್ತಾರೆ, ಏಕೆಂದರೆ ಇದು ವ್ಯಕ್ತಿಗಳ ಪರಸ್ಪರ ಕ್ರಿಯೆಯ ಕ್ಷೇತ್ರದಲ್ಲಿ ರಾಜ್ಯದ ನಕಾರಾತ್ಮಕ ಪಾತ್ರವನ್ನು ರೂಪಿಸುತ್ತದೆ. ಲಾಕ್ ಸಹಿಷ್ಣುತೆ ಮತ್ತು ವೈಯಕ್ತಿಕ ಆತ್ಮಸಾಕ್ಷಿಯ ಸ್ವಾತಂತ್ರ್ಯವನ್ನು ಒತ್ತಿ ಹೇಳಿದರು. ಬೆಂಥಮ್ ಮಾರುಕಟ್ಟೆ ಆರ್ಥಿಕತೆಯು ವಿಸ್ತರಣೆ ಮತ್ತು ರಾಜ್ಯದ ಚಟುವಟಿಕೆಯ ಗೋಳದ ನಿರ್ಬಂಧವನ್ನು ಒತ್ತಿ ಹೇಳಿದರು. ಮಿಲ್ ರಾಜ್ಯ ಚಟುವಟಿಕೆಯ ವಿಸ್ತರಣೆಗೆ ಮನವಿ ಮಾಡಲು ಉಪಯುಕ್ತತೆಯ ಈ ದೃಷ್ಟಿಕೋನವನ್ನು ಪರಿಷ್ಕರಿಸಲು ಪ್ರಯತ್ನಿಸಿದರು. ಸಾಮಾನ್ಯ ಕಲ್ಯಾಣ ಪ್ರಚಾರ, ವೈಯಕ್ತಿಕ ಸ್ವಾತಂತ್ರ್ಯದ ಪ್ರಚಾರಕ್ಕಾಗಿ ರಾಜ್ಯದ ಸಕಾರಾತ್ಮಕ ಪಾತ್ರವನ್ನು ಅವರು ಶಿಫಾರಸು ಮಾಡಿದರು. ಜಾನ್ ಸ್ಟುವರ್ಟ್ ಮಿಲ್ 1806 ರಿಂದ 1873 ಕಲ್ಯಾಣ ರಾಜ್ಯದ ಸಿದ್ಧಾಂತಕ್ಕೆ ದಾರಿ ಮಾಡಿಕೊಟ್ಟ ತಾತ್ವಿಕ ಆಧಾರದ ಮೇಲೆ ಉಪಯುಕ್ತತೆ ಮತ್ತು ಲೈಸಫೇರ್ ತತ್ವವನ್ನು ಮಾರ್ಪಡಿಸಲು ಪ್ರಯತ್ನಿಸಿದರು. ನಂತರ ಟಿ.ಎಚ್. ಗ್ರೀನ್ 1836 ರಿಂದ 82 ಉದಾರವಾದಕ್ಕೆ ನೈತಿಕ ಆಯಾಮವನ್ನು ಸೇರಿಸಲು ಪ್ರಯತ್ನಿಸಿದರು ಮತ್ತು ಹೀಗಾಗಿ ಕಲ್ಯಾಣ ರಾಜ್ಯದ ಒಂದು ಪೂರ್ಣ ಪ್ರಮಾಣದ ಸಿದ್ಧಾಂತವನ್ನು ಮುಂದಿಟ್ಟರು. ರಾಜಕೀಯ ಭಾಗದಲ್ಲಿ ಉದಾರವಾದವು ಪ್ರಜಾಪ್ರಭುತ್ವವನ್ನು ಉತ್ತೇಜಿಸುತ್ತದೆ. ಆರ್ಥಿಕ ಭಾಗದಲ್ಲಿ ಇದು ಬಂಡವಾಳಶಾಹಿಯನ್ನು ಉತ್ತೇಜಿಸುತ್ತದೆ. ಉದಾರವಾದ ಸಾಮಾನ್ಯವಾಗಿ ವ್ಯಕ್ತಿಗಳ ಮಾಡುವ ಸಾಮರ್ಥ್ಯವನ್ನು ನಂಬುತ್ತದೆ. ಅರ್ಥಪೂರ್ಣ ಆಯ್ಕೆಗಳು ಮತ್ತು ಅವುಗಳಿಗೆ ಜವಾಬ್ದಾರರಾಗಿರಬೇಕು. ವ್ಯಕ್ತಿಗಳಿಗೆ ಉದಾರವಾದವು ನಿರೂಪಿಸುವ ಪ್ರಾಮುಖ್ಯತೆಯು ಇಮ್ಯಾನ್ಯುಯಲ್ ಕಾಂಟ್ನಿಂದ ಅತ್ಯಂತ ದೃಢವಾದ ಬೌದ್ಧಿಕ ರಕ್ಷಣೆಯನ್ನು ಪಡೆದುಕೊಂಡಿತು. ಅವರು ರೂಸೋನಿಂದ ಪ್ರಭಾವಿತರಾದರು. ವೈಯಕ್ತಿಕ ಸ್ವಾಯತ್ತತೆಗೆ ಸ್ಪಷ್ಟವಾದ ಪ್ರಕರಣವನ್ನು ಸಹ ರೂಪಿಸಿದರು. ಕ್ಯಾಂಟಿಯನ್ ಸ್ವಾಯತ್ತತೆಯನ್ನು ಸ್ಥಿತಿ ಎಂದು ಅರ್ಥೈಸಿಕೊಳ್ಳಬಹುದು. ಒಬ್ಬರ ಆಯ್ಕೆಗಳನ್ನು ಕಾರ್ಯಗತಗೊಳಿಸಲು ಕ್ರಮಗಳನ್ನು ತೆಗೆದುಕೊಳ್ಳುವಲ್ಲಿ ಬಲಾತ್ಕಾರ, ಬೆದರಿಕೆ ಅಥವಾ ಕುಶಲತೆಯಂತಹ ಬಾಹ್ಯ ನಿರ್ಣಯದಿಂದ ಯಾವ ವ್ಯಕ್ತಿಗಳು ಮುಕ್ತರಾಗಿದ್ದಾರೆ ಅವನ ಅಥವಾ ಅವಳ ಆಯ್ಕೆಯು ಆಂತರಿಕ ಪ್ರಭಾವಗಳಿಂದ ಮುಕ್ತವಾಗಿರಬೇಕು ಮತ್ತು ಕಾರಣದಿಂದ ಮಾರ್ಗದರ್ಶಿಸಲ್ಪಡಬೇಕು. ಲಾಕ್, ಕ್ಯಾಂಟ್ ಮತ್ತು ಮಿಲ್ ಉದಾರ ಸಂಪ್ರದಾಯವನ್ನು ರೂಪಿಸಿದ ಮೂವರು ಪ್ರಮುಖ ಚಿಂತಕರು. ಸಮಕಾಲೀನ ಉದಾರವಾದವು ಅವರಿಗೆ ಹೆಚ್ಚು ಋಣಿಯಾಗಿದೆ. 20ನೇ ಶತಮಾನದಲ್ಲಿ ಅತ್ಯಂತ ಆಳವಾದ ಉದಾರವಾದಿ ಚಿಂತಕ ಜಾನ್ ರಾಲ್ಸ್ ಅವರ ಪ್ರಭಾವವು ಉದಾರವಾದಿ ಚಿಂತನೆಯಲ್ಲಿ ಹೆಚ್ಚು ಆಳವಾಗಿದೆ. ರಾಲ್ಸ್ ಬರೆದ 2 ಸ್ಮಾರಕ ಒಪ್ಪಂದಗಳು, ಎ ಥಿಯರಿ ಆಫ್ ಜಸ್ಟಿಸ್ ಮತ್ತು ಪೊಲಿಟಿಕಲ್ ಲಿಬರಲಿಸಂ, ಅವೆರಡು 1971 ಕ್ರಮವಾಗಿ 1990 ಬರೆದಂತಹವು. ಉದಾರವಾದ ಮತ್ತು ಅದರ ಮೌಲ್ಯಗಳ ಮೇಲೆ ಚರ್ಚೆ ಮತ್ತು ಚರ್ಚೆಯ ಸಮಕಾಲೀನ ನಿಯಮಗಳನ್ನು ಹೊಂದಿಸಿವೆ. ರಾಲ್ನ ಉದಾರವಾದದ ಕೇಂದ್ರ ಲಕ್ಷಣವೆಂದರೆ ನಾಗರಿಕರು ತಮ್ಮದೇ ಆದ ಮುಕ್ತವಾಗಿ ಆಯ್ಕೆ ಮಾಡಿದ ಮೌಲ್ಯಗಳು ಅಥವಾ ಅಂತ್ಯಗಳಿಗೆ ಅನುಗುಣವಾಗಿ ಬದುಕಲು ಅರ್ಹರಾಗಿದ್ದಾರೆ ಎಂಬ
ರಾಜಕೀಯ ದೃಷ್ಟಿಕೋನವಾಗಿದೆ. ಡಿಫರೆಂಟ್ ಫೇಸಸ್ ಆಫ್ ಲಿಬರಲಿಸಮ್. ಉದಾರವಾದದ ವಿವಿಧ ಹಂತಗಳು. ಉದಾರವಾದವನ್ನು 3 ವಿಧಗಳು ಹಾಗೂ ಹಂತಗಳನ್ನಾಗಿ ವಿಂಗಡಿಸಬಹುದು: ಶಾಸ್ತ್ರೀಯ, ಆಧುನಿಕ ಮತ್ತು ನವ ಉದಾರವಾದ. ಆದಾಗ್ಯೂ ನವ ಉದಾರವಾದವು ಸಮಕಾಲೀನವಾಗಿದೆ ಮತ್ತು ರಾಷ್ಟ್ರೀಯ ಉದಾರವಾದದಿಂದ ಪ್ರಭಾವಿತವಾಗಿದೆ. ಕ್ಲಾಸಿಕಲ್ ಲಿಬರಲಿಸಮ್ ಅಂದರೆ ಶಾಸ್ತ್ರೀಯ ಉದಾರವಾದ. ಉದಾರವಾದಿ ಸಿದ್ಧಾಂತದ ಆರಂಭಿಕ ಪ್ರತಿಪಾದಕರು ಎಲ್ಲ ಕ್ಷೇತ್ರಗಳಲ್ಲಿ ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದರು ಮತ್ತು ಕಾನೂನು ಎಲ್ಲ ಒಪ್ಪಂದಗಳನ್ನು ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿದರು, ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸ್ವಂತ ಹಿತಾಸಕ್ತಿಯ ಅತ್ಯುತ್ತಮ ನ್ಯಾಯಾಧೀಶರು. ತಮ್ಮ ಪರಸ್ಪರ ವ್ಯವಹಾರಗಳಲ್ಲಿ ವ್ಯಕ್ತಿಗಳ ಮೇಲೆ ಒಳ್ಳೆಯದು ಎಂಬ ತನ್ನದೇ ಆದ ಪರಿಕಲ್ಪನೆಯನ್ನು ಹೇರಲು ರಾಜ್ಯಕ್ಕೆ ಅವಕಾಶವಿರಲಿಲ್ಲ. ಋಣಾತ್ಮಕ ಸ್ವಾತಂತ್ರ್ಯದ ಈ ಕಲ್ಪನೆಯು ಲೈಸಫೇರ್ ಸಿದ್ಧಾಂತಕ್ಕೆ ಕಾರಣವಾಯಿತು. ಅರ್ಥಾತ್ ಆರ್ಥಿಕ ವ್ಯವಹಾರಗಳಲ್ಲಿ ಸರ್ಕಾರದ ಹಸ್ತಕ್ಷೇಪದಿಂದ ಮುಕ್ತಿಯಾದ್ದರಿಂದ ಆಡಮ್ ಸ್ಮಿತ್ 1779ರಿಂದ 90ರವರೆಗೆ ಹಾಗೂ ಜೆರೆಮಿ ಬೆಂಥಮ್ 1748ರಿಂದ 1832ರಲ್ಲಿ ಹಾಗೂ ಜೇಮ್ಸ್ ಬಿಲ್ 1770ರಿಂದ 1836ರವರೆಗೂ ಹಾಗೂ ಹರ್ಬರ್ಟ್ ಸ್ಪೆನ್ಸರ್ 1820ರಿಂದ 1903ರವರೆಗೂ ಹಾಗೂ ಹೆನ್ರಿ ಸಿಡ್ನೆಕ್ ಅವರಂತಹ ಸಕಾರಾತ್ಮಕ ಸ್ವಾತಂತ್ರ್ಯದ ಹೆಚ್ಚಿನ ವಕೀಲರು. ಕನಿಷ್ಠ ರಾಜ್ಯದ ಒಲವು ಸ್ವಾತಂತ್ರ್ಯಕ್ಕಾಗಿ ರಾಜಕೀಯ ಮತ್ತು ಆರ್ಥಿಕ ವಾದಗಳ ಇಂತಹ ಸಂಯೋಜನೆಯನ್ನು ಶಾಸ್ತ್ರೀಯ ಉದಾರವಾದ ಅಥವಾ ಲೈಸಫೇರ್ ವ್ಯಕ್ತಿವಾದ ಎಂದು ಕರೆಯಲಾಗುತ್ತದೆ. ಯುರೋಪಿನಲ್ಲಿ ಊಳಿಗಮಾನ್ಯ ಪದ್ಧತಿಯ ವಿಘಟನೆ ಮತ್ತು ಅದರ ಸ್ಥಳದಲ್ಲಿ ಮಾರುಕಟ್ಟೆ ಬಂಡವಾಳಶಾಹಿ ಸಮಾಜದ ಬೆಳವಣಿಗೆಯಿಂದ ಉದಾರವಾದಿ ಕಲ್ಪನೆಗಳು ಉಂಟಾಗಿವೆ. ಇದು ಶಾಸ್ತ್ರೀಯ ಅಥವಾ 19ನೇ ಶತಮಾನದ ಉದಾರವಾದದ ಕೇಂದ್ರ ಬಿಂದುವಾಯಿತು. ಇದು ಸಾಮಾನ್ಯವಾಗಿ ಆಡಮ್ ಸ್ಮಿತ್ ಮತ್ತು ಥಾಮಸ್ ಪೈನ್ ಜೊತೆಗೆ ಜಾನ್ ಲಾಕ್ ಅವರ ಕೆಲಸದೊಂದಿಗೆ ಸಂಬಂಧಿಸಿದೆ ಮತ್ತು 20ನೇ ಶತಮಾನನ ಇತರ ಚಿಂತಕರಾದ ಫ್ರೆಡ್ರಿಕ್ ವ್ಯಾನ್ ಹ್ಯಾಕ್, ರಾಬರ್ಟ್ ನೊಜಿಕ್ ಮತ್ತು ಮಿಲ್ಟನ್ ನಿಯಮಿತ ಸರ್ಕಾರ, ಕಾನೂನಿನ ನಿಯಮ, ಖಾಸಗಿ ಆಸ್ತಿಯ ಉಲ್ಲಂಘನೆ ಒಪ್ಪಂದಗಳಿಗೆ ಪ್ರವೇಶಿಸುವ ಮತ್ತು ನಿರ್ವಹಿಸುವ ಸ್ವಾತಂತ್ರ್ಯ ಮತ್ತು ಅಂತಿಮವಾಗಿ ವ್ಯಕ್ತಿಯಿಂದ ಅವರ ಅದೃಷ್ಟವನ್ನು ಒಪ್ಪಿಕೊಳ್ಳುವುದು ಎಂಬುದು ಇವರ ಮುಖ್ಯ ವಿಶಿಷ್ಟ ಪರಿಕಲ್ಪನೆಗಳಾಗಿದ್ದವು. 1770ರ ದಶಕದಲ್ಲಿ ಹಕ್ಕುಗಳು ಸರ್ಕಾರದಿಂದ ಬಂದವು ಎಂದು ಹೆಚ್ಚಿನ ಜನರು ನಂಬಿದ್ದರು. ಸರ್ಕಾರವು ಅವರಿಗೆ ನೀಡಲು ನಿರ್ಧರಿಸಿದಂತೆ ಜನರು ಅಂತಹ ಹಕ್ಕುಗಳನ್ನು ಮಾತ್ರ ಹೊಂದಿದ್ದಾರೆಂದು ಭಾವಿಸಿದರು. ಆದರೆ ಬ್ರಿಟಿಷ್ ತತ್ವಜ್ಞಾನಿ ಜಾನ್ ಲಾಕ್ ಅವರನ್ನು ಅನುಸರಿಸಿ ಜೆಫರ್ಸನ್ ಇದು ಬೇರೆ ರೀತಿಯಲ್ಲಿದೆ ಎಂದು ವಾದಿಸಿದರು. ಜನರು ತಮ್ಮ ಸ್ವಭಾವದ ಭಾಗವಾಗಿ ಸರ್ಕಾರವು ನೀಡಿದ ಹಕ್ಕುಗಳನ್ನು ಹೊರತುಪಡಿಸಿ ಹಕ್ಕುಗಳನ್ನು ಹೊಂದಿದ್ದಾರೆ. ಇದಲ್ಲದೆ ಜನರು ಸರ್ಕಾರಗಳನ್ನು ರಚಿಸಬಹುದು ಮತ್ತು ಲಿಬರನ್ನು ವಿಸರ್ಜಿಸಬಹುದು. ಅವರು ಈ ಹಕ್ಕುಗಳನ್ನು ರಕ್ಷಿಸುವುದು ಸರ್ಕಾರದ ಏಕೈಕ ಕಾನೂನುಬದ್ಧ ಉದ್ದೇಶವಾಗಿದೆ. ಜಾನ್ ಲಾಕ್ ಅವರು ಶಾಸ್ತ್ರೀಯ ಉದಾರವಾದವನ್ನು ಅದರ ಅತ್ಯಂತ ಪ್ರಭಾವಶಾಲಿ ವಿಚಾರಗಳಲ್ಲಿ ಒಂದನ್ನು ಒದಗಿಸಿದರು. ಸರ್ಕಾರದ ಗುರಿ ಮತ್ತು ಸಮರ್ಥನೆಯು ಅದರ ನಾಗರಿಕರ ಜೀವನ, ಸ್ವಾತಂತ್ರ್ಯ ಮತ್ತು ಆಸ್ತಿಯನ್ನು ರಕ್ಷಿಸುವುದು ಎಂಬುದಿತ್ತು. ಇವು ರಾಜಕೀಯ ಸಮಾಜಕ್ಕೆ ಪೂರ್ವಭಾವಿಯಾಗಿರುವ ನೈಸರ್ಗಿಕ ಕಾನೂನಿನಲ್ಲಿ ರಚಿತವಾದ ಮತ್ತು ರಕ್ಷಿಸಲ್ಪಟ್ಟ ನೈಸರ್ಗಿಕ ಹಕ್ಕುಗಳಾಗಿವೆ. ಸರ್ಕಾರವು ಈ ರಕ್ಷಣೆಯನ್ನು ಒದಗಿಸುವ ಸೂಕ್ತ ಮಾರ್ಗವಾಗಿದೆ ಎಂದು ಲಾಕ್ ನಂಬಿದರು. ನ್ಯಾಯದ ವ್ಯವಸ್ಥೆಯನ್ನು ಕಾನೂನಿನಿಂದ ವ್ಯಾಖ್ಯಾನಿಸಲಾಗಿದೆ
ಮತ್ತು ಸಾಧ್ಯವಾಗಿಸುತ್ತದೆ. ಎಲ್ಲ ನಾಗರಿಕರು ಸರ್ಕಾರದ ಅಧಿಕಾರಕ್ಕೆ ಸಮಾನವಾಗಿ ಒಳಪಟ್ಟಿರುತ್ತಾರೆ ಮತ್ತು ನಾಗರಿಕರು ಅಧಿಕಾರವನ್ನು ಸ್ವೀಕರಿಸಲು ಸಮಂಜಸವೆಂದು ಕಂಡುಕೊಳ್ಳುತ್ತಾರೆ. ಏಕೆಂದರೆ ಪ್ರತಿಯೊಬ್ಬರಿಗೂ ಜೀವನ, ಸ್ವಾತಂತ್ರ್ಯ ಮತ್ತು ಆಸ್ತಿಯ ಹಕ್ಕುಗಳನ್ನು ಖಾತರಿಪಡಿಸಲಾಗಿದೆ. ಹೇವುಡ್ 2004 ಪ್ರಕಾರ ಶಾಸ್ತ್ರೀಯ ಉದಾರವಾದಿಗಳು ಮಾನವರು ಮೂಲಭೂತವಾಗಿ ಸ್ವಯಂ ಆಸಕ್ತಿ ಮತ್ತು ಹೆಚ್ಚಾಗಿ ಸ್ವಾವಲಂಬಿಗಳಾಗಿದ್ದಾರೆ ಎಂದು ಒತ್ತಿ ಹೇಳುತ್ತಾರೆ. ಸಾಧ್ಯವಾದಷ್ಟು ಜನರು ತಮ್ಮ ಜೀವನ ಮತ್ತು ಸಂದರ್ಭಗಳಿಗೆ ಜವಾಬ್ದಾರರಾಗಿರಬೇಕು. ಈ ತತ್ವಶಾಸ್ತ್ರದ ಸ್ಪಷ್ಟವಾದ ಹೇಳಿಕೆಗಳು ಸ್ವಾತಂತ್ರ್ಯದಲ್ಲಿ ಕಂಡುಬರುತ್ತವೆ. 19ನೇ ಶತಮಾನದ ಅಂತ್ಯದ ವೇಳೆಗೆ ಕೈಗಾರಿಕಾ ಕ್ರಾಂತಿ ಮತ್ತು ಲೈಸಫೇರ್ ಮಾರುಕಟ್ಟೆಯ ಕೆಲವು ಗಂಭೀರ ಪರಿಣಾಮಗಳು ಬಂಡವಾಳಶಾಹಿಯ ಏರಿಕೆಯ ರೂಪದಲ್ಲಿ ಸಂಭವಿಸಿದುದು. ಮುಖ್ಯ ಸಮಸ್ಯೆ ಎಂದರೆ ಲಾಭವು ಕಡಿಮೆ ಸಂಖ್ಯೆಯ ಕೈಗಾರಿಕೋದ್ಯಮಗಳ ಕೈಯಲ್ಲಿ ಕೇಂದ್ರೀಕೃತವಾಗಿತ್ತು. ಪರಿಣಾಮವಾಗಿ ಜನಸಾಮಾನ್ಯರ ಬಡತನಕ್ಕೆ ಕಾರಣವಾದ ಕಾರ್ಖಾನೆಗಳಿಂದ ಹರಿದು ಬರುವ ಸಂಪತ್ತಿನಿಂದ ಹೆಚ್ಚಿನ ಜನರು ಲಾಭ ಪಡೆಯಲು ವಿಫಲರಾದರು. ಮತ್ತೊಂದೆಡೆ ಕೈಗಾರಿಕಾ ಕ್ರಾಂತಿಯಿಂದಾಗಿ ಸರಕು ಮತ್ತು ಸೇವೆಗಳ ಉತ್ಪಾದನೆಯು ಬೃಹತ್ ಮಟ್ಟದಲ್ಲಿತ್ತು. ಆದರೆ ಜನಸಾಮಾನ್ಯರು ಖರೀದಿಸಲು ಸಾಧ್ಯವಾಗಲಿಲ್ಲ. ಮಾರುಕಟ್ಟೆಗಳು ತುಂಬಿ ತುಳುಕಿದವು ಮತ್ತು ವ್ಯವಸ್ಥೆಯು ನಿಯತಕಾಲಿಕವಾಗಿ ನಿಶ್ಚಲತೆಯ ಅವಧಿಗಳಲ್ಲಿ ಸ್ಥಗಿತಗೊಂಡಿತು. ಅದು ಅಂತಿಮವಾಗಿ ಮಹಾ ಕುಸಿತಕ್ಕೆ ಕಾರಣವಾಯಿತು. ಇದಲ್ಲದೆ ಕೈಗಾರಿಕೋದ್ಯಮಿ ವರ್ಗವು ತನ್ನ ಶಕ್ತಿಯನ್ನು ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಲ್ಲಿ ಮಾತ್ರವಲ್ಲದೆ ಸ್ಪರ್ಧೆಯನ್ನು ಮಿತಿಗೊಳಿಸಲು ಮತ್ತು ಸಾಮಾಜಿಕ ಸುಧಾರಣೆಗಳನ್ನು ತಡೆಯಲು ಸರ್ಕಾರದ ಮೇಲೆ ಪ್ರಭಾವ ಬೀರಿತು ಮತ್ತು ನಿಯಂತ್ರಿಸಿತು. ಇದು ಲೈಸಫೇರ್ ಮಾರುಕಟ್ಟೆ ಆರ್ಥಿಕತೆಗೆ ಹೋಲಿಸಿದರೆ ಶಾಸ್ತ್ರೀಯ ಉದಾರವಾದದ ಮುಖ್ಯ ನ್ಯೂನತೆಗಳಾಗಿವೆ ಮತ್ತು ಇದನ್ನು ಅವುಗಳು ನಿಯಂತ್ರಿಸಿದವು. ಇದು ಲೈಸಫೇರ್ ಮಾರುಕಟ್ಟೆ ಆರ್ಥಿಕತೆಗೆ ಹೋಲಿಸಿದರೆ ಶಾಸ್ತ್ರೀಯ ಉದಾರವಾದದ ಮುಖ್ಯ ನ್ಯೂನತೆಗಳೆಂದು ಹೇಳಲಾಗಿದೆ. ಮಾಡರ್ನ್ ಲಿಬರಲಿಸಂ ಹಾಗೂ ವೆಲ್ಫೇರಿಸಂ, ಆಧುನಿಕ ಉದಾರವಾದ, ಕಲ್ಯಾಣವಾದ, ಇದರ ಮೇಲೆ ಹೇಳಿದ ಸಮಸ್ಯೆಯು ಸಮಾಜದಲ್ಲಿ ಹೊಸ ಬದಲಾವಣೆಯನ್ನು ತಂದಿತು. ಕಾರ್ಮಿಕ ವರ್ಗದ ದಂಗೆ 20ನೇ ಶತಮಾನದಲ್ಲಿ ಏರುತ್ತಿರುವ ಕಾರ್ಮಿಕ ವರ್ಗವು ಶಾಸ್ತ್ರೀಯ ಉದಾರವಾದವನ್ನು ಮತ್ತು ನಕಾರಾತ್ಮಕ ಸ್ವಾತಂತ್ರ್ಯವನ್ನು ಬೆಂಬಲಿಸಲು ಅದರ ಪ್ರಮುಖ ವಾದವನ್ನು ಪ್ರಶ್ನಿಸಿತು. ಅಂದರೆ ಲೈಸಫೇರ್ ಮಾರುಕಟ್ಟೆ, ಲೈಸಫೇರ್ ವ್ಯಕ್ತಿವಾದವು ಬಂಡವಾಳಶಾಹಿ ಆರ್ಥಿಕತೆಯನ್ನು ಪ್ರೋತ್ಸಾಹಿಸಿತು ಮತ್ತು ಪರಿಣಾಮವಾಗಿ ಕಾರ್ಮಿಕ ವರ್ಗವು ಅದರ ಪಾಲಿನಿಂದ ವಂಚಿತವಾಯಿತು. ಒಂದು ಹೊಸ ರೂಪ ಉದಾರವಾದವು ಹುಟ್ಟಿಕೊಂಡಿತು. ಆಧುನಿಕ ಉದಾರವಾದವನ್ನು ವೆಲ್ಫೇರಿಸಂ ಎಂದು ಕರೆಯುತ್ತಾರೆ. ಉದಾರವಾದದ ಈ ಎಳೆಯನ್ನು ಚಿಂತಕರು ಸರ್ಕಾರವು ವೈಯಕ್ತಿಕ ಸ್ವಾಯತ್ತದ ದಾರಿಯಲ್ಲಿ ನಿಂತಿರುವ ಅಡೆತಡೆಗಳನ್ನು ತೆಗೆದುಹಾಕಬೇಕು ಎಂದು ನಂಬಿದ್ದರು. ಈ ಹೇಳಿಕೆಯು ಮುಖ್ಯ ಪ್ರತಿಪಾದಕ TH ಗ್ರೀನ್ ಅವರ ಪ್ರಕಾರ ಹಿಂದಿನ ಯುಗದಲ್ಲಿ ಸರ್ಕಾರದ ಮಿತಿಮೀರಿದ ಅಧಿಕಾರವು ಸ್ವಾತಂತ್ರ್ಯಕ್ಕೆ ದೊಡ್ಡ ಅಡಚಣೆಯಾಗಿರಬಹುದು ಎಂದು ಹೇಳಿದರು. ಆದರೆ 19ನೇ ಶತಮಾನದ ಮಧ್ಯಭಾಗದಲ್ಲಿ ಈ ಅಧಿಕಾರಗಳನ್ನು ಬಹಳವಾಗಿ ಕಡಿಮೆಗೊಳಿಸಲಾಯಿತು ಅಥವಾ ತಗ್ಗಿಸಲಾಯಿತು. ಈಗ ಬಡತನ, ರೋಗ, ತಾರತಮ್ಯ ಮತ್ತು ಅಜ್ಞಾನದಂತಹ ವಿವಿಧ ರೀತಿಯ ಅಡೆತಡೆಗಳು ಸರ್ಕಾರದ ಸಕಾರಾತ್ಮಕ ನೆರವಿನಿಂದ ಮಾತ್ರ ಹೊರಬರಲು ಸಾಧ್ಯವಾಯಿತು. ಜಾನ್ ಸ್ಟುವರ್ಟ್ ಮಿಲ್ 1873ರ ಅವಧಿಯಲ್ಲಿ
ಅವರು ಧನಾತ್ಮಕ ಸ್ವಾತಂತ್ರ್ಯದ ಪರಿಕಲ್ಪನೆಯನ್ನು ಪರಿಚಯಿಸಿದರು ಮತ್ತು ಅದರ ಪರಿಣಾಮವಾಗಿ ನಕಾರಾತ್ಮಕತೆಯಿಂದ ಧನಾತ್ಮಕ ಉದಾರವಾದಕ್ಕೆ ಪರಿವರ್ತನೆಯಾಗಿ ಆದಾಗ್ಯೂ ಮಿಲ್ ಲೈಸಫೇರ್ ವ್ಯಕ್ತಿವಾದದ ರಕ್ಷಣೆಯೊಂದಿಗೆ ಪ್ರಾರಂಭಿಸಿದರು. ಆದರೆ ಹೊಸ ಸಾಮಾಜಿಕ ಆರ್ಥಿಕ ವಾಸ್ತವತೆಗಳ ಬೆಳಕಿನಲ್ಲಿ ಅದರ ದೌರ್ಬಲ್ಯಗಳನ್ನು ಅರಿತುಕೊಂಡು ಅದನ್ನು ಮಾರ್ಪಡಿಸಲು ಮುಂದಾದರು. ಆದ್ದರಿಂದ ಅವರು ರಾಜ್ಯದ ಹಸ್ತಕ್ಷೇಪವನ್ನು ಸಮರ್ಥಿಸಬಹುದಾದ ಪ್ರದೇಶವನ್ನು ಕಂಡುಹಿಡಿಯಲು ಪ್ರಯತ್ನಿಸಿದರು. ಆರಂಭದಲ್ಲಿ ಅವರು ಪುರುಷರ ಎರಡು ರೀತಿಯ ಕ್ರಿಯೆಗಳ ನಡುವೆ ವ್ಯತ್ಯಾಸವನ್ನು ತೋರಿಸಿದರು. ಸ್ವಯಂ ಸಂಬಂಧಿತ ಕ್ರಮಗಳು, ಅದರ ಪರಿಣಾಮವು ಸೀಮಿತವಾಗಿತ್ತು. ವೈಯಕ್ತಿಕ, ಸ್ವತಃ ಮತ್ತು ಇತರರ ಮೇಲೆ ಪರಿಣಾಮ ಬೀರುವ ಇತರ ಸಂಬಂಧಿತ ಕ್ರಮಗಳು ಅಂತಹ ವ್ಯತ್ಯಾಸವನ್ನು ಮಾಡುವ ನಿಜವಾದ ಪ್ರಾಮುಖ್ಯತೆಯು ಸಮುದಾಯದ ಹಿತಾಸಕ್ತಿಗಳಲ್ಲಿ ವ್ಯಕ್ತಿಯ ನಡವಳಿಕೆಯನ್ನು ನಿಯಂತ್ರಿಸಬಹುದಾದ ಗೋಳವನ್ನು ವ್ಯಾಖ್ಯಾನಿಸಲು ಮಿಲ್ನ ಪ್ರಯತ್ನಗಳಲ್ಲಿವೆ. ಹೀಗಾಗಿ ಅವರು ಸ್ವಲ್ಪ ಮಟ್ಟಿಗೆ ವ್ಯಕ್ತಿಯ ಸ್ವಾತಂತ್ರ್ಯವನ್ನು ನಿಗ್ರಹಿಸುವುದನ್ನು ಸೂಚಿಸಿದರೂ ಸಹ ಸಾಮಾಜಿಕ ಕಲ್ಯಾಣವನ್ನು ಭದ್ರಪಡಿಸುವಲ್ಲಿ ರಾಜ್ಯಕ್ಕೆ ಧನಾತ್ಮಕ ಪಾತ್ರವನ್ನು ಆಲೋಚಿಸುತ್ತಿದ್ದರು. ಅವರು ತೆರಿಗೆಯ ಉತ್ತಮ ಸಿದ್ಧಾಂತವನ್ನು ನೀಡಿದರು, ಉತ್ತರಾಧಿಕಾರದ ಹಕ್ಕಿನ ಮಿತಿಗಾಗಿ ಮನವಿ ಮಾಡಿದರು ಮತ್ತು ಶಿಕ್ಷಣದ ರಾಜ್ಯ ನಿಬಂಧನೆಗೆ ಒತ್ತಾಯಿಸಿದರು. ಜೆ.ಎಸ್. ಮಿಲ್ ನಂತರ ಟಿ.ಎಚ್. ಗ್ರೀನ್ 1836-82 ಅವಧಿಯಲ್ಲಿ, ಎಲ್.ಟಿ. ಹೋಬೌಸ್ 1864-1929 ಅವಧಿಯಲ್ಲಿ ಮತ್ತು ಎಲ್.ಜೆ. ಲಾಸ್ಕಿ 1890-1950 ಅವಧಿಯಲ್ಲಿ ಸ್ವಾತಂತ್ರ್ಯದ ಸಕಾರಾತ್ಮಕ ಪರಿಕಲ್ಪನೆಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿದರು. ಗ್ರೀನ್ ಹಕ್ಕುಗಳ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಮತ್ತು ಪುರುಷರು ತಮ್ಮ ನೈತಿಕ ಸ್ವಾತಂತ್ರ್ಯವನ್ನು ಪರಿಣಾಮಕಾರಿಯಾಗಿ ಚಲಾಯಿಸುವ ಪರಿಸ್ಥಿತಿಗಳನ್ನು ರಚಿಸುವಲ್ಲಿ ರಾಜ್ಯದ ಸಕಾರಾತ್ಮಕ ಪಾತ್ರವನ್ನು ಒತ್ತಾಯಿಸಿದರು. ಕೋರ್ಟ್ಹೌಸ್ ಮತ್ತು ಖಾಸಗಿ ಆಸ್ತಿಯು ಸಂಪೂರ್ಣ ಹಕ್ಕಲ್ಲ ಮತ್ತು ರಾಜ್ಯವು ಜನರ ಕಲ್ಯಾಣವನ್ನು ಭದ್ರಪಡಿಸಬೇಕು ಎಂದು ಲಾಸ್ಕಿ ಪ್ರತಿಪಾದಿಸಿದರು. ಕೆಲವು ಸವಲತ್ತುಗಳ ಆರ್ಥಿಕ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸಲು ಅದು ನಿರ್ಬಂಧಿತವಾಗಿದ್ದರೂ ಪರವಾಗಿಲ್ಲ. ಧನಾತ್ಮಕ ಸ್ವಾತಂತ್ರ್ಯದ ಆರಂಭಿಕ ಘಾತಕದ ರಾಜಕೀಯ ಚಿಂತನೆಯನ್ನು ಕಲ್ಯಾಣ ರಾಜ್ಯದ ಸಿದ್ಧಾಂತದೊಂದಿಗೆ ಸಂಬಂಧಿಸಿದೆ ಎಂದು ಗಮನಿಸುವುದು ಮುಖ್ಯವಾಗಿದೆ. ಇದು ಮೊದಲು ಇಂಗ್ಲೆಂಡ್ನಲ್ಲಿ ಕಾಣಿಸಿಕೊಂಡಿತು ಮತ್ತು ನಂತರ ಪ್ರಪಂಚದ ಇತರ ಭಾಗಗಳಿಗೆ ಹರಡಿತು. ಎಲ್ಲ ಆಧುನಿಕ ರಾಜ್ಯಗಳಲ್ಲಿ ಧನಾತ್ಮಕ ಸ್ವಾತಂತ್ರ್ಯವನ್ನು ನಕಾರಾತ್ಮಕ ಸ್ವಾತಂತ್ರ್ಯಕ್ಕೆ ಅಗತ್ಯವಾದ ಪೂರಕವೆಂದು ಪರಿಗಣಿಸಲಾಗಿದೆ. ಆದಾಗ್ಯೂ ಲಿಬರ್ಟೇರಿಯನ್ಸ್ ಎಂದು ಕರೆಯಲ್ಪಡುವ ಕೆಲವು ಸಮಕಾಲೀನ ಉದಾರವಾದಿ ಚಿಂತಕರು ಋಣಾತ್ಮಕ ಸ್ವಾತಂತ್ರ್ಯದ ಮೇಲೆ ಹೊಸ ಒತ್ತು ನೀಡಲು ಪ್ರಯತ್ನಿಸುತ್ತಿದ್ದಾರೆ. ಇವರಲ್ಲಿ ಇಸಯಾ ಬರ್ಲಿನ್ 1909-97 ಅವಧಿಯಲ್ಲಿ ಹಾಗೂ ಎಫ್.ಎ. ಹಯೆಕ್ 1899-1992 ಅವಧಿಯಲ್ಲಿ ಹಾಗೂ ಮಿಲ್ಟನ್ ಫ್ರೀಡ್ಮನ್ 1912-2006 ಅವಧಿಯಲ್ಲಿ ಮತ್ತು ರಾಬರ್ಟ್ ನೋಜಿಕ್ 1938-2002 ಪ್ರಮುಖರಾದ ಪ್ರತಿಪಾದಕರಾಗಿದ್ದರು. 19ನೇ ಶತಮಾನದ ಉತ್ತರಾರ್ಧದಿಂದ ಆದಾಗ್ಯೂ ಸಾಮಾಜಿಕ ಉದಾರವಾದದ ಒಂದು ರೂಪವು ಹೊರಹೊಮ್ಮಿತು. ಇದು ಕಲ್ಯಾಣ ಸುಧಾರಣೆ ಮತ್ತು ಆರ್ಥಿಕ ನಿರ್ವಹಣೆಯ ಮೇಲೆ ಹೆಚ್ಚು ಅನುಕೂಲಕರವಾಗಿ ಕಾಣುತ್ತದೆ. ಇದು ಆಧುನಿಕ ಅಥವಾ 20ನೇ ಶತಮಾನದ ಉದಾರವಾದದ ವಿಶಿಷ್ಟ ವಿಷಯವಾಯಿತು. ಕಾಂಟ್, ಗ್ರೀನ್ ಮತ್ತು ಹೋಬೌಸ್ನ ಜೊತೆಗೆ ಜಾನ್ ಸ್ಟುವರ್ಟ್ ಮಿಲ್ನ ವೀಕ್ಷಣೆಗಳಲ್ಲಿ ಇದನ್ನು ಉತ್ತಮವಾಗಿ ವಿವರಿಸಲಾಗಿದೆ.
ಆಧುನಿಕ ಉದಾರವಾದವನ್ನು ಬಹಳ ವಿಭಿನ್ನ ರೀತಿಯಲ್ಲಿ ಸ್ಥಾಪಿಸುತ್ತದೆ. ಸ್ವಾತಂತ್ರ್ಯ, ವಿಶೇಷವಾಗಿ ಧನಾತ್ಮಕ ರೂಪಾಂತರ ಮತ್ತು ಮಾನವ ಪ್ರಗತಿಯ ನಡುವಿನ ದೃಢವಾದ ಸಂಬಂಧ. ಆಧುನಿಕ ಉದಾರವಾದಿಯು ಮನುಷ್ಯನು ಸ್ವಯಂ ಅಭಿವೃದ್ಧಿಗೆ ಅನಿಯಮಿತ ಸಾಮರ್ಥ್ಯವನ್ನು ಹೊಂದಿರುವ ಪ್ರಗತಿಶೀಲ ಜೀವಿ ಎಂದು ನಂಬುತ್ತಾನೆ. ಇತರರಲ್ಲಿ ಇದೇ ರೀತಿಯ ಸಾಮರ್ಥ್ಯವನ್ನು ಅಪಾಯಕ್ಕೆ ತರುವುದಿಲ್ಲ. ಈ ವಿಧಾನವು ವಿತರಣಾ ನ್ಯಾಯ ಮತ್ತು ಕಲ್ಯಾಣ ರಾಜ್ಯದಂತಹ ಪ್ರಯೋಗಗಳ ಮೌಲ್ಯವನ್ನು ಸ್ಥಾಪಿಸುತ್ತದೆ ಮತ್ತು ಸಮರ್ಥಿಸುತ್ತದೆ. ಆಧುನಿಕ ಉದಾರವಾದವು ರಾಜ್ಯದ ಕಡೆಗೆ ಹೆಚ್ಚು ಸಹಾನುಭೂತಿಯ ಮನೋಭಾವವನ್ನು ಪ್ರದರ್ಶಿಸುತ್ತದೆ. ಇದನ್ನು ಕಲ್ಯಾಣವಾದ ಎಂದು ಸಹ ಕರೆಯುತ್ತಾರೆ. ಆಧುನಿಕ ಉದಾರವಾದ ಅಥವಾ ಕಲ್ಯಾಣವಾದದ ಪ್ರಕ್ರಿಯೆಯು ಮೊದಲನೆಯ ಮಹಾಯುದ್ಧದಿಂದ ಅಡ್ಡಿಯಾಯಿತು. WWIನ ವಿನಾಶವು ಬೃಹತ್ ಪ್ರಮಾಣದಲ್ಲಿತ್ತು, ಆದರೆ ಸಕಾರಾತ್ಮಕ ಫಲಿತಾಂಶವೆಂದರೆ ಯುರೋಪಿನ 4 ಮಹಾನ್ ಸಾಮ್ರಾಜ್ಯಶಾಹಿ ರಾಜವಂಶಗಳು ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ, ರಷ್ಯಾ ಮತ್ತು ಒಟೊಮನ್ ಟರ್ಕಿ ಉದಾರವಾದಿ ಪ್ರಜಾಪ್ರಭುತ್ವಗಳಾಗಿ ಸ್ವಯಂ ನಿರ್ಣಯದ ತತ್ವದ ಆಧಾರದ ಮೇಲೆ ವರ್ಸೈಲ್ ಒಪ್ಪಂದದಿಂದ ಯುರೋಪನ್ನು ಮರುರೂಪಿಸಲಾಯಿತು. ಇದು ಪ್ರಾಯೋಗಿಕವಾಗಿ ರಾಷ್ಟ್ರೀಯವಾಗಿ ಸಾಮ್ರಾಜ್ಯಶಾಹಿಗಳ ಒಡೆಯುವಿಕೆಯನ್ನು ಅರ್ಥೈಸುತ್ತದೆ. ಏಕರೂಪದ ರಾಜ್ಯಗಳು ತರುವಾಯ ಯುದ್ಧಗಳನ್ನು ತಡೆಗಟ್ಟುವ ಮತ್ತು ಅಂತಾರಾಷ್ಟ್ರೀಯ ವಿವಾದಗಳನ್ನು ಶಾಂತಿಯುತ ರೀತಿಯಲ್ಲಿ ಇತ್ಯರ್ಥಪಡಿಸುವ ಭರವಸೆಯಲ್ಲಿ ಲೀಗ್ ಆಫ್ ನೇಷನ್ಸ್ ಅನ್ನು ರಚಿಸಲಾಯಿತು. ಆದಾಗ್ಯೂ ಈ ಕ್ರಮ ತಡೆಯಲು ಸಾಧ್ಯವಾಗಲಿಲ್ಲ. ವಿಜಯಶಾಲಿ ಮಿತ್ರ ರಾಷ್ಟ್ರಗಳು ವಿಧಿಸಿದ ಕಠಿಣ ಶಾಂತಿ ನಿಯಮಗಳು, ಮಹಾ ಆರ್ಥಿಕ ಕುಸಿತ, ನಾಜಿ ದಂಗೆ ಮತ್ತು ಸೋವಿಯತ್ ಕಮ್ಯುನಿಸಂ ಉದಾರವಾದಕ್ಕೆ ಬೆದರಿಕೆ ಹಾಕಿತು. ಏಕೆಂದರೆ ಯುದ್ಧಾನಂತರದ ಅವಧಿಯಲ್ಲಿ ಸಂಪತ್ತನ್ನು ಹಂಚಿಕೊಳ್ಳುವ ಹಳೆಯ ವಾಕ್ಚಾತುರ್ಯವು ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ JM ಕೇನ್ಸ್ನ ನೀತಿಯಿಂದ ಉದಾರವಾದಿಗಳಾಗಿ ಬೆಳವಣಿಗೆಯ ದರಗಳ ಮೇಲೆ ಏಕಾಗ್ರತೆಗೆ ದಾರಿ ಮಾಡಿಕೊಟ್ಟಿತು. ಸರ್ಕಾರವು ಎರವಲು, ತೆರಿಗೆ ಮತ್ತು ಖರ್ಚು ಮಾಡಲು ಕೇವಲ ಸಂಕೋಚನಗಳನ್ನು ಎದುರಿಸಲು ಬಯಸಿತು. ಉದಾರವಾದಿ ವ್ಯಾಪಾರ ಚಕ್ರದ ಆದರೆ ಆರ್ಥಿಕತೆಯ ವಿಸ್ತರಣೆಯನ್ನು ಉತ್ತೇಜಿಸಲು ಹೀಗಾಗಿ ಸಮಾಜ ಕಲ್ಯಾಣ ಕಾರ್ಯಕ್ರಮದ ಮತ್ತಷ್ಟು ವಿಸ್ತರಣೆಯು ಉದಾರವಾದಿ ಪ್ರಜಾಪ್ರಭುತ್ವಗಳಲ್ಲಿ ಯುದ್ಧಾನಂತರದ ದಶಕಗಳಲ್ಲಿ ಸಂಭವಿಸಿತು. ಬ್ರಿಟನ್ ಮತ್ತು ಅಮೆರಿಕಾದಲ್ಲಿ ಆಧುನಿಕ ಕಲ್ಯಾಣ ರಾಜ್ಯ ಪದ್ಧತಿಗಳನ್ನು ಪರೀಕ್ಷಿಸಲಾಯಿತು. ಇದು ಸಾಮಾಜಿಕ ವಿಮೆಯ ಸಾಮಾನ್ಯ ಸ್ವರೂಪಗಳನ್ನು ಮಾತ್ರವಲ್ಲದೆ ಸಹ ಒದಗಿಸಿತು. ಪಿಂಚಣಿಗಳು, ನಿರುದ್ಯೋಗ ಪ್ರಯೋಜನಗಳು, ಸಹಾಯಧನದ ವೈದ್ಯಕೀಯ ಆರೈಕೆ, ಕುಟುಂಬ ಭತ್ಯೆಗಳು ಮತ್ತು ಸರ್ಕಾರದಿಂದ ಅನುದಾನಿತ ಉನ್ನತ ಶಿಕ್ಷಣ ಹಾಗೂ 1950ರ ದಶಕ ಮತ್ತು 60ರ ದಶಕದ ಆರಂಭದಲ್ಲಿ ಬ್ರಿಟಿಷ್ ಮತ್ತು ಫ್ರೆಂಚ್ ವಸಾಹತುಶಾಹಿ ಸಾಮ್ರಾಜ್ಯಗಳ ವಿಸರ್ಜನೆಯಿಂದ ಹೊರಹೊಮ್ಮಿದ ಹೆಚ್ಚಿನ ಹೊಸ ರಾಷ್ಟ್ರಗಳಿಂದ ಉದಾರ ಪ್ರಜಾಪ್ರಭುತ್ವ ಮಾದರಿಯನ್ನು ಏಷ್ಯಾ ಮತ್ತು ಆಫ್ರಿಕಾ ಅಳವಡಿಸಿಕೊಂಡವು. ಹೊಸ ರಾಷ್ಟ್ರಗಳು ಪಾಶ್ಚಿಮಾತ್ಯ ಮಾದರಿಯನ್ನು ಅಳವಡಿಸಿಕೊಂಡವು. ಮಾದರಿ ಮತ್ತು ಸಂಸ್ಥೆಗಳು ಯುರೋಪಿನಲ್ಲಿ ಸಾಧಿಸಿದ ಅದೇ ಸ್ವಾತಂತ್ರ್ಯ ಮತ್ತು ಸಮೃದ್ಧಿಗೆ ಕಾರಣವಾಗುತ್ತವೆ ಎಂದು ನಂಬಿದರು. ಆದಾಗ್ಯೂ ಫಲಿತಾಂಶಗಳು ಮಿಶ್ರವಾಗಿವೆ. ನಿಯೋ ಲಿಬರಲಿಸಂ, ನವ ಉದಾರವಾದ. ಎರಡನೆಯ ಮಹಾಯುದ್ಧದ ನಂತರ ಪಾಶ್ಚಿಮಾತ್ಯ ದೇಶಗಳು ಅನುಭವಿಸಿದ 3 ದಶಕಗಳ ಅಭೂತಪೂರ್ವ ಬೆಳವಣಿಗೆಯು ಆಧುನಿಕ ಉದಾರವಾದದ ಯಶಸ್ಸನ್ನು ಸಾಬೀತುಪಡಿಸಿತು. ಆದಾಗ್ಯೂ 1970ರ ದಶಕದ ಮಧ್ಯಭಾಗದಲ್ಲಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಆರ್ಥಿಕ ಬೆಳವಣಿಗೆಯ ನಿಧಾನಗತಿಯು ಆಧುನಿಕ ಉದಾರವಾದಕ್ಕೆ ಗಂಭೀರ ಸವಾಲನ್ನು ನೀಡಿತು.
ಆ ದಶಕದ ಅಂತ್ಯದ ವೇಳೆಗೆ ಆರ್ಥಿಕ ನಿಶ್ಚಲತೆ, ಕಲ್ಯಾಣ ರಾಜ್ಯದ ಸಾಮಾಜಿಕ ಪ್ರಯೋಜನಗಳ ನಿರ್ವಹಣೆಯು ಸರ್ಕಾರಗಳನ್ನು ಅತಿಯಾದ ತೆರಿಗೆ ಮತ್ತು ಬೃಹತ್ ಸಾಲದ ಕಡೆಗೆ ತಳ್ಳಿತು. ಇದು ಕೇನ್ಸ್ನ ಅರ್ಥಶಾಸ್ತ್ರದ ವೈಫಲ್ಯವನ್ನು ತೋರಿಸಿತು. ಆಧುನಿಕ ಉದಾರವಾದಿಗಳು ಕೈಗಾರಿಕಾ ಆರ್ಥಿಕತೆಗಳಲ್ಲಿ ಕುಂಠಿತಗೊಂಡ ಜೀವನ ಮಟ್ಟಗಳ ಸವಾಲನ್ನು ಎದುರಿಸಲು ಹೆಣಗಾಡುತ್ತಿರುವಾಗ, ಇತರರು ಕೆಲವು ಮಾರ್ಪಾಡುಗಳೊಂದಿಗೆ ಶಾಸ್ತ್ರೀಯ ಉದಾರವಾದದ ಪುನರುಜ್ಜೀವನಕ್ಕೆ ಅವಕಾಶವನ್ನು ಕಂಡರು ಮತ್ತು ಅದು ನವ ಉದಾರವಾದವಾಗಿಯೂ ಸಹ ಬಂದಿತು. ಇದು ಶಾಸ್ತ್ರೀಯ ಉದಾರವಾದದ ಸಮಕಾಲೀನ ಆವೃತ್ತಿಯಾಗಿದೆ. ಇದು ಲೈಸಫೇರ್ ವೈಯಕ್ತತೆಯನ್ನು ಪುನಃಸ್ಥಾಪಿಸಲು ಪ್ರಯತ್ನಿಸುತ್ತದೆ. ಇದು ಕಲ್ಯಾಣ ರಾಜ್ಯವನ್ನು ಟೀಕಿಸುತ್ತದೆ. ಆದ್ದರಿಂದ ರಾಜ್ಯದ ಹಸ್ತಕ್ಷೇಪ ಮತ್ತು ಆರ್ಥಿಕ ಚಟುವಟಿಕೆಗಳ ನಿಯಂತ್ರಣವನ್ನು ವಿರೋಧಿಸುತ್ತದೆ. ಮಿಲ್ಟನ್ ಫ್ರೈಡ್ಮ್ಯಾನ್ ಮತ್ತು ರಾಬರ್ಟರನ್ನು ಲೆಕ್ಕಿಸದೆ ಈ ಮುಖ್ಯ ಪ್ರತಿಪಾದಕರು ಸೇರಿದ್ದಾರೆ. ನೋಜಿಕ್ 1938ರಿಂದ 2002ರ ಅವಧಿಯಲ್ಲಿ 20ನೇ ಶತಮಾನದ ಉತ್ತರಾರ್ಧದಲ್ಲಿ ಈ ಚಿಂತಕರು ಕಲ್ಯಾಣ ರಾಜ್ಯದ ಕಲ್ಪನೆಯು ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಪ್ರತಿಕೂಲವಾಗಿದೆ ಎಂದು ಅರಿತುಕೊಂಡರು, ಏಕೆಂದರೆ ಇದು ಸಂಪನ್ಮೂಲಗಳನ್ನು ಹೆಚ್ಚು ಸಮರ್ಥರಿಂದ ಕಡಿಮೆ ಸಮರ್ಥರಿಗೆ ಬಲವಂತದ ವರ್ಗಾವಣೆಯನ್ನು ಒಳಗೊಂಡಿರುತ್ತದೆ. ವೈಯಕ್ತಿಕ ಸ್ವಾತಂತ್ರ್ಯವನ್ನು ಪುನಃ ಸ್ಥಾಪಿಸಲು ಅವರು ಆರ್ಥಿಕ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಸಾಮಾಜಿಕ ಮತ್ತು ರಾಜಕೀಯದಲ್ಲಿಯೂ ಲೈಸಫೇರ್ ತತ್ವವನ್ನು ಪುನರುಜ್ಜೀವನಗೊಳಿಸಲು ಪ್ರಯತ್ನಿಸಿದರು. ನವ ಉದಾರವಾದವು ವ್ಯಕ್ತಿಯ ಸಂಪೂರ್ಣ ಸ್ವಾಯತ್ತತೆ ಮತ್ತು ಸ್ವಾತಂತ್ರ್ಯವನ್ನು ಪ್ರತಿಪಾದಿಸುತ್ತದೆ. ರಾಜಕೀಯ ಕ್ಷೇತ್ರದಲ್ಲಿ ನವ ಉದಾರವಾದವು ನಿರ್ದಿಷ್ಟವಾಗಿ ಮಾನವನ ಆರ್ಥಿಕ ಚಟುವಟಿಕೆಯು ನಿಜವಾದ ಪ್ರಗತಿ ಮತ್ತು ಸಮೃದ್ಧಿಯನ್ನು ಸಾಧಿಸಲು ಎಲ್ಲ ನಿರ್ಬಂಧಗಳಿಂದ ಸಕ್ರಿಯವಾಗಿ ಮುಕ್ತಗೊಳಿಸಬೇಕು ಎಂದು ಹೇಳಲಾಯಿತು. ಸಿದ್ಧಾಂತವು ಮುಕ್ತ ಮಾರುಕಟ್ಟೆ ಸ್ಪರ್ಧೆಯ ಮೌಲ್ಯವನ್ನು ಒತ್ತಿ ಹೇಳುತ್ತದೆ. ಆದ್ದರಿಂದ ಇದು ಲೈಸಫೇರ್ ಆರ್ಥಿಕತೆಯನ್ನು ಉತ್ತೇಜಿಸುತ್ತದೆ. ಇದಲ್ಲದೆ ಇದು ಆರ್ಥಿಕ ಮತ್ತು ಸಾಮಾಜಿಕ ವ್ಯವಹಾರಗಳಲ್ಲಿ ಕನಿಷ್ಠ ರಾಜ್ಯ ಹಸ್ತಕ್ಷೇಪವನ್ನು ಮತ್ತು ಅದರ ವ್ಯಾಪಾರ ಮತ್ತು ಬಂಡವಾಳದ ಸ್ವಾತಂತ್ರ್ಯಕ್ಕೆ ಬದ್ಧತೆಯನ್ನು ಉತ್ತೇಜಿಸುತ್ತದೆ. ಪದಗಳು ಒಂದೇ ರೀತಿಯದ್ದಾಗಿದ್ದರೂ ನವ ಉದಾರವಾದವು ಆಧುನಿಕ ಉದಾರವಾದದಿಂದ ಭಿನ್ನವಾಗಿದೆ. ಎರಡು 19ನೇ ಶತಮಾನದ ಶಾಸ್ತ್ರೀಯ ಉದಾರವಾದದಲ್ಲಿ ತಮ್ಮ ಸೈದ್ಧಾಂತಿಕ ಬೇರುಗಳನ್ನು ಹೊಂದಿವೆ. ಇದು ಆರ್ಥಿಕ ಲಾಜಫೇರ್ ಮತ್ತು ಸರ್ಕಾರದ ಮಿತಿಮೀರಿದ ಅಧಿಕಾರದ ವಿರುದ್ಧ ವ್ಯಕ್ತಿಗಳ ಸ್ವಾತಂತ್ರ್ಯವನ್ನು ಪ್ರತಿಪಾದಿಸಿದರು. ಉದಾರವಾದದ ಈ ರೂಪಾಂತರವು ಸಾಮಾನ್ಯವಾಗಿ ಅರ್ಥಶಾಸ್ತ್ರಜ್ಞ ಆಡಮ್ ಸ್ಮಿತ್ನೊಂದಿಗೆ ಸಂಬಂಧ ಹೊಂದಿದೆ. ಅವರು ದಿ ವೆಲ್ತ್ ಆಫ್ ನೇಷನ್ಸ್ ನಲ್ಲಿ ಮಾರುಕಟ್ಟೆಗಳು ಅದೃಶ್ಯ ಕೈಯಿಂದ ನಿಯಂತ್ರಿಸಲ್ಪಡುತ್ತವೆ ಮತ್ತು ಆದ್ದರಿಂದ ಕನಿಷ್ಠ ಸರ್ಕಾರದ ಹಸ್ತಕ್ಷೇಪಕ್ಕೆ ಒಳಪಟ್ಟಿರಬೇಕು ಎಂದು ವಾದಿಸಿದರು. ಆದಾಗ್ಯೂ ಉದಾರವಾದವು ಕಾಲಾನಂತರದಲ್ಲಿ ಹಲವಾರು ವಿಭಿನ್ನ ಮತ್ತು ಸಾಮಾನ್ಯವಾಗಿ ಸ್ಪರ್ಧಿಸುವ ಸಂಪ್ರದಾಯಗಳಾಗಿ ವಿಕಸನಗೊಂಡಿತು. ಆಧುನಿಕ ಉದಾರವಾದವು ಸಾಮಾಜಿಕ ಉದಾರವಾದಿ ಸಿದ್ಧಾಂತದ ಸಂಪ್ರದಾಯದಿಂದ ಅಭಿವೃದ್ಧಿಗೊಂಡಿದೆ. ಇದು ಬಡತನ, ಅಸಮಾನತೆ, ರೋಗ, ತಾರತಮ್ಯ ಮತ್ತು ಅಜ್ಞಾನ ಸೇರಿದಂತೆ ವೈಯಕ್ತಿಕ ಸ್ವಾತಂತ್ರ್ಯದ ಅಡೆತಡೆಗಳ ಮೇಲೆ ಕೇಂದ್ರೀಕರಿಸಿದೆ. ಇದು ಅನಿಯಂತ್ರಿತ ಬಂಡವಾಳಶಾಹಿಯಿಂದ ರಚಿಸಲ್ಪಟ್ಟಿದೆ ಅಥವಾ
ಉಲ್ಬಣಗೊಂಡಿದೆ ಎಂದು ಹೇಳಲಾಗಿದೆ. ನೇರ ರಾಜ್ಯ ಹಸ್ತಕ್ಷೇಪದ ಮೂಲಕ ಮಾತ್ರ ಸುಧಾರಿಸಬಹುದು. ಅಂತಹ ಕ್ರಮಗಳು 19ನೇ ಶತಮಾನದ ಕೊನೆಯಲ್ಲಿ ಪ್ರಾರಂಭವಾಯಿತು. ಕಾರ್ಮಿಕರ ಪರಿಹಾರ ಯೋಜನೆಗಳು, ಶಾಲೆಗಳು ಮತ್ತು ಆಸ್ಪತ್ರೆಗಳ ಸಾರ್ವಜನಿಕ ನಿಧಿ ಮತ್ತು ಕೆಲಸದ ಸಮಯ ಮತ್ತು ಷರತ್ತುಗಳ ಮೇಲಿನ ನಿಯಮಗಳು ಮತ್ತು ಅಂತಿಮವಾಗಿ 20ನೇ ಶತಮಾನದ ಮಧ್ಯಭಾಗದಲ್ಲಿ ಕಲ್ಯಾಣ ರಾಜ್ಯ ಎಂದು ಕರೆಯಲ್ಪಡುವ ವಿಶಿಷ್ಟವಾದ ಸಾಮಾಜಿಕ ಸೇವೆಗಳು ಮತ್ತು ಪ್ರಯೋಜನಗಳ ವ್ಯಾಪಕ ಶ್ರೇಣಿಯನ್ನು ಒಳಗೊಂಡಿದೆ. 1970ರ ಹೊತ್ತಿಗೆ ಆರ್ಥಿಕ ನಿಶ್ಚಲತೆ ಮತ್ತು ಹೆಚ್ಚುತ್ತಿರುವ ಸಾರ್ವಜನಿಕ ಋಣಭಾರವು ಕೆಲವು ಅರ್ಥಶಾಸ್ತ್ರಜ್ಞರನ್ನು ಶಾಸ್ತ್ರೀಯ ಉದಾರವಾದಕ್ಕೆ ಮರಳಲು ಪ್ರತಿಪಾದಿಸಲು ಪ್ರೇರೇಪಿಸಿತು. ಅದರ ಪುನರುಜ್ಜೀವನದ ರೂಪದಲ್ಲಿ ಇದನ್ನು ಕರೆಯಲಾಗುತ್ತದೆ. ನವ ಉದಾರವಾದ ಆ ಪುನರುಜ್ಜೀವನದ ಬೌದ್ಧಿಕ ಅಡಿಪಾಯಗಳು ಪ್ರಾಥಮಿಕವಾಗಿ ಆಸ್ಟ್ರಿಯನ್ ಮೂಲದ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಫ್ರೆಡ್ರಿಕ್ ವ್ಯಾನ್ ಹ್ಯಾಕ್ ಅವರ ಕೆಲಸವಾಗಿದೆ. ಅವರು ಸಂಸತ್ತಿನ ಪುನರ್ವಿತರಣೆಯ ಗುರಿಯನ್ನು ಹೊಂದಿರುವ ಹಸ್ತಕ್ಷೇಪದ ಕ್ರಮಗಳು ಅನಿವಾರ್ಯವಾಗಿ ನಿರಂಕುಶವಾದಕ್ಕೆ ಕಾರಣವಾಗುತ್ತವೆ ಎಂದು ವಾದಿಸಿದರು. ಮತ್ತು ಅಮೆರಿಕನ್ ಅರ್ಥಶಾಸ್ತ್ರಜ್ಞ ಮಿಲ್ಟನ್ ಫ್ರೀಡ್ಮನ್ ಅವರ ನೀತಿಯನ್ನು ತಿರಸ್ಕರಿಸಿದರು. ವ್ಯಾಪಾರ ಚಕ್ರದ ಮೇಲೆ ಪ್ರಭಾವ ಬೀರುವ ಸಾಧನವಾಗಿ ಅವರ ಬ್ರಿಟನ್ ಮತ್ತು ಯುನೈಟೆಡ್ ಸ್ಟೇಟ್ಸ್ನಲ್ಲಿನ ಪ್ರಮುಖ ಸಂಪ್ರದಾಯವಾದಿ ರಾಜಕೀಯ ಪಕ್ಷಗಳು ಈ ಅಭಿಪ್ರಾಯಗಳನ್ನು ಉತ್ಸಾಹದಿಂದ ಸ್ವೀಕರಿಸಿದವು. ಇದು ಬ್ರಿಟಿಷ್ ಪ್ರಧಾನ ಮಂತ್ರಿ ಮಾರ್ಗರೆಟ್ ಥ್ಯಾಚರ್ 1979ರಿಂದ 1990ರವರೆಗೆ ಹಾಗೂ ಯುಎಸ್ ಅಧ್ಯಕ್ಷ ರೊನಾಲ್ಡ್ ರೇಗನ್ 1981ರಿಂದ 89ರ ಅವಧಿಯಲ್ಲಿ ಸುದೀರ್ಘ ಆಡಳಿತದೊಂದಿಗೆ ಅಧಿಕಾರವನ್ನು ಸಾಧಿಸಿದರು. ಥ್ಯಾಚರಿಸಂ ಮತ್ತು ರೀಗನಿಸಂ ದೀರ್ಘ ಕಾಲದವರೆಗೆ ಸಾಮಾಜಿಕ, ರಾಜಕೀಯ, ಆರ್ಥಿಕ ಸಂವಾದದಲ್ಲಿ ಪ್ರಾಬಲ್ಯ ಸಾಧಿಸಿದವು. ನವ ಉದಾರವಾದಿ ಸಿದ್ಧಾಂತ ಮತ್ತು ನೀತಿಗಳು ಹೆಚ್ಚು ಪ್ರಭಾವಶಾಲಿಯಾದವು. 1995ರಲ್ಲಿ ಬ್ರಿಟಿಷ್ ಲೇಬರ್ ಪಾರ್ಟಿಯು ಉತ್ಪಾದನಾ ಸಾಧನಗಳ ಸಾಮಾನ್ಯ ಮಾಲೀಕತ್ವದ ತನ್ನ ಬದ್ಧತೆಯನ್ನು ಅಧಿಕೃತವಾಗಿ ಕೈಬಿಟ್ಟಿದ್ದರಿಂದ ಮತ್ತು ಲೇಬರ್ ಪಾರ್ಟಿ ಮತ್ತು ಯುಎಸ್ ಡೆಮೊಕ್ರೆಟಿಕ್ ಪಾರ್ಟಿಯ ಎಚ್ಚರಿಕೆಯ ಪ್ರಾಯೋಗಿಕ ನೀತಿಗಳಿಂದ ವಿವರಿಸಲಾಗಿದೆ. 1990ರಿಂದ ಆರ್ಥಿಕ ಜಾಗತೀಕರಣದ ಹೊಸ ಯುಗದಲ್ಲಿ ರಾಷ್ಟ್ರೀಯ ಆರ್ಥಿಕತೆಗಳು ಹೆಚ್ಚು ಪರಸ್ಪರ ಅವಲಂಬಿತವಾಗುತ್ತಿದ್ದಂತೆ ನವ ಉದಾರವಾದಿಗಳು ಮುಕ್ತ ವ್ಯಾಪಾರ ನೀತಿಗಳನ್ನು ಮತ್ತು ಅಂತರರಾಷ್ಟ್ರೀಯ ಬಂಡವಾಳದ ಮುಕ್ತ ಚಲನೆಯನ್ನು ಉತ್ತೇಜಿಸಿದರು. ಆದಾಗ್ಯೂ ನವ ಉದಾರವಾದದ ಹೊಸ ಪ್ರಾಮುಖ್ಯತೆಯ ಸ್ಪಷ್ಟ ಸಂಕೇತವೆಂದರೆ ಹೊರಹೊಮ್ಮುವಿಕೆ. ಲಿಬರ್ಟೇರಿಯನಿಸಂ ಒಂದು ರಾಜಕೀಯ ಶಕ್ತಿಯಾಗಿ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಲಿಬರ್ಟೇರಿಯನ್ ಪಕ್ಷದ ಹೆಚ್ಚುತ್ತಿರುವ ಪ್ರಾಮುಖ್ಯತೆಯಿಂದ
ಮತ್ತು ವಿವಿಧ ದೇಶಗಳಲ್ಲಿ ವೈವಿಧ್ಯಮಯ ಚಿಂತಕರ ಟ್ಯಾಂಕ್ಗಳ ರಚನೆಯಿಂದ ಸಾಕ್ಷಿಯಾಗಿದೆ. ಇದು ಮಾರುಕಟ್ಟೆಗಳ ಲಿಬರ್ಟೇರಿಯನ್ ಆದರ್ಶವನ್ನು ಮತ್ತು ತೀವ್ರವಾಗಿ ಸೀಮಿತವಾದ ಸರ್ಕಾರಗಳನ್ನು ಉತ್ತೇಜಿಸಲು ಪ್ರಯತ್ನಿಸಿತು. 1990ರ ದಶಕದಲ್ಲಿ ಭಾರತವು ಉದಾರೀಕರಣ ನೀತಿಯನ್ನು ಅಳವಡಿಸಿಕೊಂಡಿತು. 1990ರ ದಶಕವು ಉದಾರೀಕರಣದ ಯುಗವಾಗಿತ್ತು. ವಿವಿಧ ಪ್ರಾದೇಶಿಕ ಸಂಸ್ಥೆಗಳು ಮತ್ತು ಅಂತರ್ ಸಂಪರ್ಕಿತ ವ್ಯಾಪಾರ ಸಂಬಂಧಗಳು ಹೊಸ ಉದಾರ ಆರ್ಥಿಕ ನೀತಿಯನ್ನು ಉತ್ತೇಜಿಸಿದವು. ಆದಾಗ್ಯೂ 2007ರಲ್ಲಿ ಲೆಹ್ಮನ್ ಬ್ಯಾಂಕ್ ಬಿಕ್ಕಟ್ಟು ಮತ್ತು ನಂತರ 2009ರಲ್ಲಿ ಯೂರೋ ಬಿಕ್ಕಟ್ಟು ಕೆಲವು ಅರ್ಥಶಾಸ್ತ್ರಜ್ಞರು ಮತ್ತು ರಾಜಕೀಯ ನಾಯಕರು ಮಾರುಕಟ್ಟೆಯ ನವ ಉದಾರವಾದಿ ಪ್ರಾಬಲ್ಯವನ್ನು ಗರಿಷ್ಠ ಮುಕ್ತ ಮಾರುಕಟ್ಟೆಯನ್ನು ತಿರಸ್ಕರಿಸಲು ಮತ್ತು ಹಣಕಾಸು ಮತ್ತು ಬ್ಯಾಂಕಿಂಗ್ ಉದ್ಯಮಗಳ ಹೆಚ್ಚಿನ ಸರ್ಕಾರಿ ನಿಯಂತ್ರಣವನ್ನು ಪುನರಾರಂಭಿಸಲು ಕಾರಣವಾಯಿತು. 3.4 ಲಿಮಿಟೇಷನ್ಸ್ ಮಿತಿಗಳು. ಲಾಕ್ನ ತಾತ್ವಿಕ ಮತ್ತು ರಾಜಕೀಯ ನಂಬಿಕೆಗಳು ಬಂಡವಾಳಶಾಹಿಯ ಉದಯಕ್ಕೆ ದಾರಿ ಮಾಡಿಕೊಟ್ಟ ಆರಂಭಿಕ ಉದಾರವಾದದ ಮೂಲ ತತ್ವಗಳನ್ನು ಪ್ರತಿನಿಧಿಸುತ್ತದೆ ಎಂದು ಗಮನಿಸಬೇಕಾದ ಅಂಶವಾಗಿದೆ. ಲಾಕ್ ವಿಶೇಷವಾಗಿ ಹೊಸದಾಗಿ ಉದಯೋನ್ಮುಖ ವ್ಯಾಪಾರಿ ಕೈಗಾರಿಕೋದ್ಯಮಿಗಳ ಆರ್ಥಿಕ ಹಿತಾಸಕ್ತಿಗಳನ್ನು ರಕ್ಷಿಸಲು ವಿನ್ಯಾಸಗೊಳಿಸಲಾದ ಚಿಂತನೆಯ ಮಾರ್ಗವನ್ನು ಉತ್ತೇಜಿಸಿದರು. ವರ್ಗ ಮತ್ತು ಈ ವರ್ಗಕ್ಕೆ ರಾಜಕೀಯ ಅಧಿಕಾರವನ್ನು ನೀಡುವಂತೆ ಮನವಿ ಮಾಡಿದರು ಮತ್ತು ಇದು ಬಂಡವಾಳಶಾಹಿಯನ್ನು ಉತ್ತೇಜಿಸಿತು. ಉದಾರವಾದವು ಕ್ರಿಯಾತ್ಮಕ ತತ್ವಶಾಸ್ತ್ರವಾಗಿದ್ದು ಅದು ಪ್ರತಿಕ್ರಿಯಿಸದೆ ಬದಲಾಗುತ್ತಿರುವ ಸಮಯದ ಅಗತ್ಯತೆಗಳು ವಿಫಲವಾಗಿವೆ. ಈ ಸಿದ್ಧಾಂತದಲ್ಲಿ ಕೆಲವು ಸಮಸ್ಯೆಗಳಿದ್ದು ಅದರ ವೈಫಲ್ಯವನ್ನು ಎತ್ತಿ ತೋರಿಸಬಹುದು. ಇದು ತನ್ನ ಬುರ್ಜಾ ಗುಣವನ್ನು ಉಳಿಸಿಕೊಂಡಿದೆ. ಊಳಿಗಮಾನ್ಯ ಹಿತಾಸಕ್ತಿಗಳಿಂದ ರಾಜಕೀಯ ಅಧಿಕಾರವನ್ನು ಚಲಾಯಿಸಿದಾಗ ಬೂರ್ಜಾಗಳ ಹಿತಾಸಕ್ತಿಗಳ ರಕ್ಷಣೆಗಾಗಿ ಉದಾರವಾದವು ಹುಟ್ಟಿಕೊಂಡಿತು. ಗುಂಪು ಹಿತಾಸಕ್ತಿಗಳ ನಿಜವಾದ ಅಸಮತೋಲನ. ಸಮಕಾಲೀನ ರಾಜ್ಯವು ಸಮಾಜದೊಳಗಿನ ಎಲ್ಲ ಗುಂಪುಗಳ ಹಿತಾಸಕ್ತಿಗಳನ್ನು ಪ್ರತಿನಿಧಿಸುತ್ತದೆ ಎಂಬ ಊಹೆಯ ಮೇಲೆ ಉದಾರವಾದವು ಪ್ರಾತಿನಿಧಿಕ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯುತ್ತದೆ ಮತ್ತು ಇದು ಸಂಘರ್ಷದ ಹಿತಾಸಕ್ತಿಗಳ ಸಮನ್ವಯವನ್ನು ಖಾತ್ರಿಗೊಳಿಸುತ್ತದೆ. ಆದಾಗ್ಯೂ ಪ್ರಜಾಪ್ರಭುತ್ವ ಮತ್ತು ಮುಕ್ತ ವ್ಯಾಪಾರದ ಕಲ್ಯಾಣ ಮತ್ತು ಪ್ರಚಾರಕ್ಕಾಗಿ ಲೈಸಫೇರ್ ವ್ಯಕ್ತಿವಾದದಂತಹ ಅದರ ಪ್ರಮುಖ ವಾದಗಳಲ್ಲಿ ಬದಲಾವಣೆಯನ್ನು ತರುವುದು ಉದಾರವಾದವು ಅದರ ಸಂಕೀರ್ಣತೆಗಾಗಿ ಟೀಕಿಸಲ್ಪಟ್ಟಿದೆ.
ಮಾರ್ಕ್ಸ್ ವಾದಿಗಳು ನಾಗರಿಕ ಹಕ್ಕುಗಳು ಮತ್ತು ಸಂಭಾವ್ಯ ಸಮಾನತೆಗೆ ಉದಾರವಾದ ಬದ್ಧತೆಯನ್ನು ಟೀಕಿಸಿದ್ದಾರೆ, ಏಕೆಂದರೆ ಅದು ಅಸಮಾನ ವರ್ಗ ಶಕ್ತಿಯ ವಾಸ್ತವತೆಯನ್ನು ನಿರ್ಲಕ್ಷಿಸುತ್ತದೆ. ಸ್ತ್ರೀವಾದಿಗಳು ಇದನ್ನು ವಾದಿಸುತ್ತಾರೆ. ಲಿಂಗ ಅಸಮಾನತೆಯನ್ನು ಕಾನೂನುಬದ್ಧಗೊಳಿಸುವ ಪುರುಷ ಮಾನದಂಡಗಳ ಆಧಾರದ ಮೇಲೆ ವ್ಯಕ್ತಿವಾದವನ್ನು ಏಕರೂಪವಾಗಿ ಅರ್ಥೈಸಲಾಗುತ್ತದೆ. ಉದಾರವಾದದ ಆರಂಭಿಕ ಅವಧಿಯು ಬಂಡವಾಳಶಾಹಿಯನ್ನು ಪ್ರೋತ್ಸಾಹಿಸಿತು. 20ನೇ ಶತಮಾನದ ಕಲ್ಯಾಣ ನೀತಿ ಮತ್ತು ರಾಜ್ಯದ ಹಸ್ತಕ್ಷೇಪವನ್ನು ಆಧುನಿಕ ಉದಾರವಾದಿ ಸಿದ್ಧಾಂತದಲ್ಲಿ ಸ್ವಲ್ಪ ಮಟ್ಟಿಗೆ ಅಳವಡಿಸಲಾಗಿದೆ. ಇದು ರಾಜ್ಯದ ಪ್ರಜಾಪ್ರಭುತ್ವೀಕರಣವನ್ನು ಉತ್ತೇಜಿಸಿತು. ಆದಾಗ್ಯೂ 20ನೇ ಶತಮಾನವು ಸರ್ವಾಧಿಕಾರ, ಖಿನ್ನತೆ ಮತ್ತು ಯುದ್ಧದ ಶತಮಾನವಾಗಿತ್ತು. ನವ ಉದಾರವಾದವು ವ್ಯಾಪಾರ ಮತ್ತು ಆರ್ಥಿಕ ಪರಸ್ಪರ ಅವಲಂಬನೆಯನ್ನು ಉತ್ತೇಜಿಸಿತು. 21ನೇ ಶತಮಾನವು ಉದಾರವಾದವನ್ನು ಪರೀಕ್ಷಿಸುವ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುತ್ತಿದೆ. ವಿಶೇಷವಾಗಿ 2007ರ ಜಾಗತಿಕ ಆರ್ಥಿಕ ಬಿಕ್ಕಟ್ಟಿನಿಂದ 2009ರ ಯೂರೋ ಬಿಕ್ಕಟ್ಟಿನ ನಂತರ ಅನೇಕ ವಿದ್ವಾಂಸರು ಈ ನವ ಉದಾರವಾದಿ ಮಾರುಕಟ್ಟೆ ಆರ್ಥಿಕತೆಯಲ್ಲಿ ಜಗತ್ತು ಬ್ಯಾಂಕ್ಗಳ ಯುದ್ಧವನ್ನು ಎದುರಿಸುತ್ತಿಲ್ಲ, ಆದರೆ ಟ್ಯಾಂಕ್ಗಳ ಯುದ್ಧವನ್ನು ಎದುರಿಸಿದೆ ಎಂದು ಹೇಳಿದ್ದಾರೆ. ಸಾರಾಂಶಕ್ಕೆ ಬರುವುದಾದರೆ, ಲಿಬರಲ್ ಸಿದ್ಧಾಂತವನ್ನು ಅತ್ಯಂತ ಹಳೆಯ ಸಿದ್ಧಾಂತವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದು ವ್ಯಕ್ತಿಯ ಸ್ವಾತಂತ್ರ್ಯವನ್ನು ಉತ್ತೇಜಿಸುವ ಜೀವನ ಶೈಲಿ ಎಂದು ಪರಿಗಣಿಸಲಾಗಿದೆ. ಸಿದ್ಧಾಂತವು ವಿಕಸನಗೊಂಡಿತು ಮತ್ತು ಅದರ ಮೂಲಭೂತ ಪರಿಕಲ್ಪನೆಯನ್ನು ಲೈಸಫೇರ್ನಿಂದ ಕಲ್ಯಾಣ ರಾಜ್ಯಕ್ಕೆ, ಲೈಸಫೇರ್ಗೆ ಕನಿಷ್ಠ ರಾಜ್ಯ ಹಸ್ತಕ್ಷೇಪದೊಂದಿಗೆ ಮತ್ತು ವ್ಯಕ್ತಿಯ ಹಕ್ಕುಗಳು ಮತ್ತು ಸ್ವಾತಂತ್ರ್ಯದ ಮೇಲೆ ಕೇಂದ್ರೀಕರಿಸಿದೆ. ಆದಾಗ್ಯೂ ಕಲ್ಯಾಣ ರಾಜ್ಯದ ಮತ್ತೊಂದು ಸಾರಾಂಶವನ್ನು ನಾವು ನೋಡಿದಾಗ, ಲಿಬರಲ್ ಸಿದ್ಧಾಂತವನ್ನು ಅತ್ಯಂತ ಹಳೆಯ ಸಿದ್ಧಾಂತವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದು ವ್ಯಕ್ತಿಯ ಸ್ವಾತಂತ್ರ್ಯವನ್ನು ಉತ್ತೇಜಿಸುವ ಜೀವನ ಶೈಲಿ ಎಂದು ಪರಿಗಣಿಸಲಾಗಿದೆ. ಸಿದ್ಧಾಂತವು ವಿಕಸನಗೊಂಡಿತು ಮತ್ತು ಅದರ ಮೂಲಭೂತ ಪರಿಕಲ್ಪನೆಯನ್ನು ಲೈಸಫೇರ್ನಿಂದ ಕಲ್ಯಾಣ ರಾಜ್ಯಕ್ಕೆ, ಲೈಸಫೇರ್ಗೆ ಕನಿಷ್ಠ ರಾಜ್ಯ ಹಸ್ತಕ್ಷೇಪದೊಂದಿಗೆ ಮತ್ತು ವ್ಯಕ್ತಿಯ ಹಕ್ಕುಗಳು ಮತ್ತು ಸ್ವಾತಂತ್ರ್ಯ ಮೇಲೆ ಕೇಂದ್ರೀಕರಿಸಿದೆ. ಆದಾಗ್ಯೂ ಕಲ್ಯಾಣ ರಾಜ್ಯದ ನೀತಿಯ ವೈಫಲ್ಯ ಮತ್ತು ಸಮಕಾಲೀನ ಜಾಗತಿಕ ಆರ್ಥಿಕ ಬಿಕ್ಕಟ್ಟು ಉದಾರವಾದಿ ಸಿದ್ಧಾಂತದ ನ್ಯೂನತೆಗಳ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಉದಾರವಾದಿ ಸಿದ್ಧಾಂತದ ಭವಿಷ್ಯ ಮತ್ತು ಅದರ ಅಭ್ಯಾಸವು ಅದರ ಮುಂದೆ ಸವಾಲುಗಳನ್ನು ಎಷ್ಟು ನಿಖರವಾಗಿ ಎದುರಿಸುತ್ತದೆ ಎಂಬುದರ ಮೇಲೆ ಹೆಚ್ಚಾಗಿ ಅವಲಂಬಿತವಾಗಿರುತ್ತದೆ. ಇಲ್ಲಿಗೆ ಈ ದಿನದ ಕಲಿಯುವಿಕೆಯು ಮುಗಿದಿರುತ್ತದೆ. ಎಲ್ಲರಿಗೂ ನಮಸ್ಕಾರ.